ಭಕ್ತರಿಗೆ ಕಷ್ಟ ಬಂದಾಗ ದೇವ ಅಂತ ಕೂಗ್ತಾರೆ. ಅದೇ ದೇವರಿಗೆ ಕಷ್ಟ ಬಂದ್ರೆ ಏನಾಯ್ತು ಅಂತ ಕೇಳುವವರು ಒಬ್ಬರು ಇಲ್ಲ. ಹಾಗಿದ್ರೆ ಈ ಮಾತನ್ನು ಆಡುವುದಕ್ಕೆ ಕಾರಣ ಏನು ಸ್ವಾಮಿ? ಈ ದ್ವಾರಕೆಯಲ್ಲಿ ನಡೆಸಿರುವಂತಹ ವರ್ತಮಾನ, ಇಲ್ಲಿ ನಡೆದಿರುವಂತಹ ಘಟನೆ ಮನಸ್ಸಿಗೆ ಅಷ್ಟು ಬೇಸರವನ್ನು. ಇವತ್ತಿಗೆ ಸರಿಯಾಗಿ 7 ದಿವಸದ ಹಿಂದೆ ಭಗವಾನ್ ಭಾಸ್ಕರನಿಗೆ ಅರ್ಘ್ಯವನ್ನು ಸಲ್ಲಿಸುತ್ತಿರುವಂತಹ ಸಂದರ್ಭ ನನ್ನ ಅರ್ಘ್ಯಜಲ ಎನ್ನುವುದು ಮಲಿನವಾಗಿ ಹೋಯಿತು. ಯಾಕೆ ಹೇಳಿದ ಮಾತು ಗೊತ್ತಾ? ಇದು ಕರ್ಮ ಭೂಮಿ. ಇಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿ ತಾನು ಮಾಡಬೇಕಾದಂತ ಕಾರ್ಯಗಳೇನೆನ್ನುವುದನ್ನು ತಿಳಿದು ಅದನ್ನು ಅರಿತು ವ್ಯವಹರಿಸಬೇಕು. ಅದರಲ್ಲಿ ಹೊರತಾದವನೇನು ನಾನಲ್ಲ. ದಿನನಿತ್ಯದ ಕಾಯಕದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿರುವಂತಹ ಸಂದರ್ಭ. ಅರ್ಘ್ಯಜಲ ಎನ್ನುವುದು ಮಲಿನವಾದದ್ದು ಸುಳ್ಳಲ್ಲ. ಕಾಯಕ್ಕೆ ತುಟಿ ಬಂತು. ಅವ ಯಾರು ಎತ್ತ ಎನ್ನುವುದನ್ನು ನೋಡದೆ ಒಮ್ಮೆಲೆ ಕ್ರೋಧಾವಿಷ್ಟನಾಗಿ ಪ್ರತಿಜ್ಞಾಬದ್ಧನಾಗಿ ನಿಂತೆ. ಒಟ್ಟಾರೆಯಾದಂತ ಪ್ರತಿಜ್ಞೆ ಅಲ್ಲ, ಮಾಡಿದ ಪ್ರತಿಜ್ಞೆ ಆದರೂ ಹೇಗೆ? ತುಂಬಿದಂಜಲಿ ನೋಡಿ ಕುಂಬಿದಿಗೆ ಬಿಸಾಡಿ 9 ದಿನ ಕಡಿಮೆ ಅವಧಿಯೊಳಗೆ ಅವನ ತುಂಬು ಕಂದರವ ಕಡಿಯದಿರ್ತಡೆ ಸಾಂಬ ಶಿವನಾಣೆ. ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿ ಒಂದು ವೇಳೆ ಅದು ನನ್ನಿಂದ ಅಸಾಧ್ಯ ಆಯಿತು ಅಂತಾದ್ರೆ ಈ ನನ್ನ ತನುವನ್ನು ಅಗ್ನಿಗೆ ಅರ್ಪಿಸ್ತೇನೆ ಅಂತ ಅಡಿಗಿಟ್ಟೆ. ಹಾಗಿದ್ರೆ ಅಂತ ಕಾರ್ಯ ಮಾಡಿದ ವ್ಯಕ್ತಿ ಯಾರು? ಎಷ್ಟು ಹುಡುಕಿದ ಸ್ವಾಮಿ, ಎಷ್ಟು ಹುಡುಕಿಸಿದೆ. ನಮ್ಮ ಯಾದವ ಸಮೂಹವನ್ನೇ ಕಳುಹಿಕೊಟ್ಟೆ. ಹೋದವರೆಲ್ಲ ತಿರುಗಿ ಬಂದ್ರು ಬಿಟ್ಟರೆ ಪ್ರಯೋಜನ ಏನು ಆಗಲಿಲ್ಲ. ಏನು ಮಾಡಿ ಎನ್ನುವ ಹಾಗೆ ಚಿಂತೆಗೆ ಒಳಗಾಗಿರುವ ಸಂದರ್ಭ ನಾರದ ಮಹರ್ಷಿಗಳ ಈವರೆಗಾಗಿ ಬಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಿದ್ರು. ಗಂಗಾ ಮಾತೆಯೇ ಹೇಳಿದ ಹಾಗೆ ಅವ ಬೇರೆ ಯಾರು ಅಲ್ಲ, ಕುಬೇರ ಪುತ್ರ ಗಯಗಂಧರ್ವೆಂದು ಸ್ಪಷ್ಟವಾಯಿತು. ಅವ ಎಲ್ಲಿದ್ದಾನೆ? ಹುಡುಗಾಟವನ್ನು ನಾವು ಕಡಿಮೆ ಮಾಡಿದ್ದ. ಒಟ್ಟಾರೆ ಹುಡುಕಾಟ ಎನ್ನುವುದು ಹುಡುಗಾಟಿಕೆ ಆಗಿ ಹೋಯಿತು, ಪ್ರಯೋಜನ ಆಗಲಿಲ್ಲ. ಆಮೇಲೆ ಅರ್ಥವಾಯಿತು, ಅವ ಹೋಗಿ ಪಾರ್ಥನ ರಕ್ಷಣೆಯಲ್ಲಿದ್ದಾನೆ. ಪಾರ್ಥನು ರಕ್ಷಣೆ ಕೊಟ್ಟವನಂತೆ. ಅಣ್ಣ ಧರ್ಮರಾಯನ ಪಾದದಾನಿಯಾಗಿ ನಿನ್ನನ್ನು ರಕ್ಷಿಸ್ತೇನೆ ಎನ್ನುವ ಹಾಗೆ ನನ್ನ ಭಾವ ಈ ರೀತಿಯಾದಂತಹ ವರ್ತನೆಯನ್ನ ಕೈಗೊಳ್ಳುತ್ತಾನೆ ಅಂತಾದ್ರೆ ಹಾಗೆ ನೇರವಾಗಿ ಪ್ರತಿಭಟಿಸೋಣವೋ? ಇಲ್ಲ. ನನ್ನ ತಂಗಿ ಸುಭದ್ರೆ ಇಲ್ಲೇ ಇದ್ದವರು. ಅಣ್ಣ ಈ ಪ್ರಕರಣದಲ್ಲಿ ನನ್ನನ್ನೊಂದು ಮಾತನ್ನ ಕೇಳಬಹುದಿತ್ತಲ್ಲ ಅಂತ ಕೇಳಿದ್ರೆ ನನಗೆ ಯಾವ ಬಾಯಿಂದ ಉತ್ತರವನ್ನು ಕೊಡ್ಲಿಕ್ಕೆ? ಅವಳಿಗೊಂದು ಅವಕಾಶವನ್ನು ಕೊಟ್ಟು ನೋಡೋಣ. ಸುಭದ್ರ ರಾಯಭಾರ ಪ್ರಯೋಜನವಾದೀತು ಎನ್ನುವಂತ ನೆಲೆಯಲ್ಲಿ ಅವಳನ್ನ ಇಲ್ಲಿಂದ ಕಾಮ್ಯಕಾಮನದವರೆಗಾಗಿ ಕಳುಹಿಕೊಟ್ಟೆ. ಹೋದಂತ ಆಕೆ ತಿರುಗಿ ಬಂದು ಬಿಟ್ಟು ಪ್ರಯೋಜನ ಏನೂ ಆಗಿಲ್ಲ. ಸುಭದ್ರ ರಾಯಭಾರವು ಪ್ರಯೋಜನಕ್ಕೆ ಬರಲಿಲ್ಲ. ಇನ್ನೇನು ಮಾಡಿ? ಕೆಲವರು ನಮ್ಮಲ್ಲಿದ್ದಾರೆ, ನನಗೊಂದು ಅವಕಾಶ ಕೊಡಬೇಕಿತ್ತು, ನಾನೇನು ತೋರಿಸ್ತೀನಿ ಅಂತ ಹೇಳುವವರೆಲ್ಲ ಇದ್ದಾರೆ. ಅವರಿಗೆಲ್ಲ ಒಂದೊಂದು ಅವಕಾಶ ಕೊಡೋಣ ಅಂತ ದಾರುಗಳನ್ನು ಕರೆಸಿ ಕಳುಹಿಸಿದ್ರೆ ಅವ 4 ಪೆಟ್ಟು ಬಿದ್ದ ಹಾಗಿದ್ರೆ ಅದು ಪ್ರಯೋಜನ ಆಗಲಿಲ್ಲ. ಈಗ ನಾನೇ ತೀರ್ಮಾನ ಮಾಡಿದ್ದೇನೆ, ಯಾರು ಪ್ರತಿಜ್ಞೆ ಮಾಡಿದ್ದಾರೋ ಅವರೇ ಈಡೇರಿಸಿಕೊಳ್ಬೇಕು ಅಂತ ನಾನೇ ಹೋಗುವುದು ಅನಿವಾರ್ಯವಲ್ಲ. ಅದಕ್ಕಾಗಿ ಈ ಹೊತ್ತಿನ ದಿವಸ ಅಭಿಮನ್ಯುವಿಗೆ ತಿಳಿಯದೇ ಇದ್ದ ಹಾಗೆ ಮಾರಿ ಹಬ್ಬದ ನವವನ್ನಿಟ್ಟು ಅಣ್ಣ ಬಲಭದ್ರನಿಗೆ ವಿಚಾರವನ್ನು ತಿಳಿಸಿ ನಾರಾಯಣಿ ಸೇನೆಯಿಂದ ಒಳಗೂಡಿಕೊಂಡು ಒಂದು ನಿಂತದ್ದೇ ಕಾಮ್ಯ ಕಾವನ. ನಾವು ಯುದ್ಧಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋದನ್ನು ತಿಳಿಸುವುದಕ್ಕಾಗಿ
ಹೇಳಿದ್ರೆ ಹೇಗೆ ಅನ್ನುವುದಕ್ಕೆ ನನಗೆ ಅರ್ಥ ಆಯಿತು. ಮನೆಯ ಬಾಗಿಲಿಗೆ ವೈರಿಗಳು ಬಂದರೂ ಸಹ ಕರೆದು ಮಾತಾಡಿಸ್ತಾರೆ. ಆ ಮಟ್ಟಿಗೆ ಪಾಂಡವರು ಅಂತ ಹೇಳಿದ್ರೆ ಶುದ್ಧ ಬಂಗಾರನು. ವಿಷಯ ಸತ್ಯವೇ ಹೌದು. ಪರಿಚಯ ಇಲ್ಲದೆ ಹೋದರೂ ಕರೆದು ಮಾತಾಡಿಸುವ ಸತ್ಕರಿಸುವ ಸ್ವಭಾವ ಪಾಂಡವರಿಗೆ ಉಂಟೇ ಉಂಟು. ಹಾಗಂತ ಬರುವವರು ಮಾತ್ರ ಬರುವಾಗೇ ಬರಬೇಕು. ಕೊಲ್ಲಿಕ್ಕೆ ಬಂದವರನ್ನ ಈಗ ಬಂದ್ರ ಎಷ್ಟೊತ್ತೇ ಬಂದ್ರಿ ಕುಡಿಗೆ ಕೇಳಬೇಕು ಅಂತ ಕೇಳುವ ಸ್ವಭಾವ ನಮ್ಮದ್ದಲ್ವೇ. ಇನ್ನೂ ಒಂದು ಶುದ್ಧ ಬಂಗಾರ ಅಂತ ನಮ್ಮ ದೇವರ ಬಾಯಲ್ಲಿ ಬಂತಲ್ಲ. ಹೌದು, ಶುದ್ಧ ಬಂಗಾರವೇ ಹೌದಂತಾದ್ರೆ ಅದರಿಂದ ಆಭರಣ ಆಗುವುದಿಲ್ಲ. ಆಭರಣ ಆಗಬೇಕು ಅಂತಾದ್ರೆ ಸ್ವಲ್ಪ ಬೇಕೇ ಬೇಕು. ಇಷ್ಟು ವರ್ಷದ ಒಡನಾಟಿ ಇವರದ್ದೇ ಅಲ್ವಾ. ಈಗ ಸ್ವಲ್ಪ ನನಗೂ ಅರ್ಥ ಆಯ್ತು. ನಾನು ಆಲೋಚನೆ ಮಾಡ್ತಾ ಇದ್ದೆ ಹೇಗೆ ಹೇಳುದು ಶುದ್ಧ ಬಂಗಾರ ಅಲ್ಲ ಎನ್ನುವುದು ಈಗ ಗೊತ್ತಾಯ್ತು. ಸ್ವಲ್ಪ ತಾಮ್ರ ಬೆರಕೆ ಆಗಿದೆ ಎನ್ನುವುದು ಈಗ ಒಡನಾಟವೇ ತಾಮ್ರದ್ದಾದ್ಮೇಲೆ ತಾಮ್ರದ್ದೇ ಬೆರಕೆ ಆಗಬೇಕು ಬಿಟ್ಟರೆ ಬೇರೆ ಬೆರಕೆ ಆಗ್ಲಿಕ್ಕೆ ಆಗ್ತದ. ಬಂಗಾರಕ್ಕೆ ತಾಮ್ರ ಹಾಕುದು, ತಾಮ್ರಕ್ಕೆ ಬಂಗಾರ ಹಾಕುದು ಅನ್ನೋದೇ ಹೇಳ್ಬೇಕಾದವರನ್ನು ಹೋಗಿ ಹೇಳಿ ಮಾತಾಡಿಸಬೇಕಾದದ್ದು ಅನಿವಾರ್ಯ ಆಗುವ. ನಮ್ಮ ಕಾರ್ಯ ಆಗ್ಬೇಕು ಅಂತಾದ್ರೆ ಸ್ವಲ್ಪ ನಮ್ಮ ಭಾವನೆ ಮಾತಾಡಿಸಿದ್ರೆ Tunda
ಕರವ ಮುಗಿವೆ ಕರವ ಮುಗಿವೆ ನೆಂಡ ಕರವ ಮುಗಿವೆ ಕರವ ಮುಗಿವೆ ನೆಂಡ ಕರವ ಬಿಟ್ಟು ದೊಡ್ಡನು ಈಗ ಹೋಗುವ ನೆಂಡ ಕರವ ಮುಗಿವೆ ನಿನ್ನನ್ನು ನೋಡುವುದು ನಾನು ಹೊಸ್ತಲ್ಲ. ಇವತ್ತು ಮಾತ್ರ ನೀನು ನನಗೆ ಹೊಸ ರೀತಿಯಲ್ಲೇ ಕಾಣ್ತಾ ಇದ್ದ ಸುಳ್ಳಲ್ಲ. ಒಂದು ರೀತಿ ಇದು ಚಮತ್ಕಾರವು ಏನು ಮರ್ಮ ಬೇರೆ ಉಂಟು, ಅಥವಾ ಈ ಹೊಸ ಈ ಸ್ಥಳಕ್ಕೆ ಬಂದವ ಏನು ಹೊಸ ಅನುಭವವನ್ನು ಹೊಂದಿ ಏನಾದರೂ ಒಂದು ವಸ್ತು ಕೊಡುವ ಅಂತ ಹೊರಟು ಬಿಟ್ಟಿಯ. ನೀನು ಎಣಿಸಿದ್ದೆಲ್ಲವೂ ಸತ್ಯ. ಸತ್ಯವೇ? ಅನಿರೀಕ್ಷಿತವಾಗಿ ಎಲ್ಲವೂ ಹೊಸತು ನಮ್ಮ ಎದುರಿಗೆ ಒದಗಿ ಬಂದಾಗ ಅನಿವಾರ್ಯವಾಗಿ ನಮ್ಗೆ ಗೊತ್ತಿಲ್ಲದೆ ಇದೆಲ್ಲ ಆಗಿ ಹೋಗ್ಬೋದು. ನಮ್ಮನ್ನು ನೋಡದೆ ಕೆಲವು ಕಾಲ ಆಯ್ತು ನಿನಗೆ. ಯಾಕೆ ಗೊತ್ತಾ, ಇಲ್ಲಿರುವವರೆಲ್ಲ ನಮ್ಮವರು ಅಲ್ವಾ? ಇವರನ್ನ ಬೇರೆ ಅಂತ ನಾನು ನೋಡಲೇ ಇಲ್ಲ ಯಾವತ್ತಿಗೂ. ಹಾಗಂತ ಈ ಸ್ಥಳಕ್ಕೆ ಕಾಲಿಡುವ ಮುನ್ನ ನಾನು ಆಲೋಚನೆ ಮಾಡಿದ್ದೇವೆ. ಏನು ಸ್ಥಳಕ್ಕೆ ಕಾಲಿಟ್ಟ ಮೇಲೆ ಆದ ಬಗೆಯೇ ಬೇರೆ. ಒಟ್ಟು ಬಂದ್ರಾಯ್ತು, ಹೇಗಾದ್ರೂ ಮಾಡಿ ನಾವು ಆಡಿದ ಹಾಗೆ ಒಂದು ಮಾತನ್ನು ಪೂರೈಸಿಕೊಂಡು ಹೋದ್ರಾಯ್ತು ಅಂತ ತೀರ್ಮಾನಕ್ಕೆ ಬಂದಿದ್ದೀವಿ. ಹೌದಾ? ಬಿಗು ನನಗೆ ಅಲ್ಲ, ನೀನ್ ಹಾಗೆ ಅಂದ್ಕೊಂಡ್ರು ನನಗೆ ನಿನ್ನ ಬಗ್ಗೆ ನನಗೆ ಆ ಮಟ್ಟಿ ಗಟ್ಟಿ ಭರವಸೆ ಉಂಟು. ನೀ ಹೊರಡುವಾಗ ಏನು ತಂದುಕೊಂಡು ಹೊರಡ್ತಿ ಎನ್ನುವುದಕ್ಕಿಂತ ಹೋದ ಮೇಲೆ ನಿಂದ ಎಷ್ಟು ಉಂಟು ಅಷ್ಟು ಮಾಡಿಯೇ ಹೋಗ್ತೀನಿ. ಯಾಕೆ ಆ ಮಟ್ಟಿ ಬದಲಾವಣೆ ಇದು ನಾನು ಅದಕ್ಕೆ ಹೇಳಿಕೊಟ್ಟದೊಡನೆ ನಾನು ನಿರೀಕ್ಷೆ ಮಾಡಿದ ಹಾಗೆ ಆಡಿದ ಮಾತನ್ನು ಉಳಿಸಿಕೊಳ್ಳಬೇಕೆನ್ನುವ ಸಲುವಾಗಿ ಬಂದಾಯ್ತು ಹೋದ್ರಾಯ್ತು ಅಂತ ತೀರ್ಮಾನ ಮಾಡ್ಕೊಂಡೆ. ಈಗ ಗೊತ್ತಾಯ್ತು ಸ್ಥಳ ಸ್ವಲ್ಪ ಬಿಗುವೇ ಉಂಟು. ಅದಕ್ಕಿಂತ ಇವರೆಲ್ಲ ನಮ್ಮವರೇ. ನಾಳೆ ಏನಾದ್ರೂ ಅಂದ್ಕೊಂಡು ಬಿಟ್ರೆ ನಮ್ಮವರೇ ಹೌದು ಅಂತಾದ್ರೆ ಏನು ಹೇಳುವುದಿಲ್ಲ, ಏನು ತಿಳ್ಕೊಳ್ಳುವುದು. ಅಲ್ಲ, ಅದೇ ಹೇಳುವುದಿಲ್ಲ ನಾವು. ನಮ್ಮವರು ಅಲ್ಲ ಅಂತ ಆದ್ಮೇಲೆ ಒಳ್ಳೇದಾದ್ರೂ ಕೆಟ್ಟದ್ದು ಅಂತ ಹೇಳ್ಕೊಂಡಿರುವ ವರ್ಗವು. ಮತ್ತೆ ನಿನ್ನಲ್ಲಿ ಒಂದು ಮಾತೇಳಿದೆ, ನೀನು ಅಂತಲ್ಲ ನಾನು ಅಂತಲ್ಲ, ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯು ತಿಳಿದುಕೊಳ್ಳಬೇಕಾದದ್ದು ಏನು ಗೊತ್ತಾ? ಏನು? ಆದಷ್ಟು ನಮ್ಮಿಂದ ಒಳ್ಳೆಯದರ ಪ್ರಯತ್ನ ಆಗಬೇಕು. ಹಾಳಂತು ಮಾಡುವ ಪ್ರಯತ್ನ ಕಿಡಿಬಾರದು. ಮತ್ತೆ ಆಕ್ಷೇಪ ಮಾಡುವ ವರ್ಗಗಳು ಒಂದು ಉಂಟು ಅಂತಾದ್ರೆ ಅದು ನಮ್ಮ ಬೆಳವಣಿಗೆಗೆ ಹೇತು ಅಂತ ತಿಳ್ಕೊಂಡು ಬದುಕಿದ್ರೆ ಆಯ್ತು ಅಷ್ಟೇ. ಆಕ್ಷೇಪ ಮಾಡಿ ಇಲ್ಲಿ ಬಂದ ಮೇಲೆ ನನಗೆ ತಿಳಿದದ್ದು ಏನು? ಇರಬೇಕಯ್ಯ ಕಾಲೆಳೆದವರು ಇರಬೇಕಯ್ಯ ಅಲ್ವಾ? ಕಾಲೆಳೆದವರು ಇದ್ರೆ ಮಾತ್ರ ಅವರನ್ನು ತಪ್ಪಿಸಿಕೊಂಡು ಮೇಲೆ ಇರುವುದು ಹೇಗೆ ಅಂತ ನೋಡ್ಲಿಕ್ಕಾಗ್ತದೆ. ಮನಸ್ಸುಗಳು ಹೋಗಬೇಕಾ, ಹಂದಿಗಳಿಗೆ ಬೇಕು ಅಲ್ವಾ? ಹಾಗಂತ ಹಂದಿ ಸಹವಾಸ ಮಾಡಬಾರ್ದು. ವರ್ಷದಲ್ಲಿ ಗೊತ್ತಾಯ್ತು. ಅಲ್ಲ, ನನಗೆ ಮೊದಲೇ ಗೊತ್ತಿದ್ದದ್ದು ಹಂದಿ ಸುದ್ದಿ ಹೊರಗತ್ತಿ. ಅಲ್ಲ, ಯಾಕೆ ಕೇಳಿ, ಇಷ್ಟು ಕಾಲದವರೆಗೆ ಇರಿಸಿಕೊಂಡಿರುವಂತಹ ಆರ್ಜಿಸಿಕೊಂಡಿರುವಂತಹ ಎಲ್ಲ ಆಲೋಚನೆಗಳು ಒಂದೇ ಕ್ಷಣ ಮಾತ್ರದಲ್ಲಿ ಹಾಳಾಗಿ ಹೋಯ್ತು ಅನ್ನುವ ಹಾಗೆ. ಅದೇ ಹೇಳುದು. ತುಂಟ ಯಾರು? ಸದ್ಯಕ್ಕೆ ನೀನು ಹೋಗು, ನೀನೊಬ್ಬ ರಕ್ಷಣೆ ಕೊಟ್ಟಿದ್ಯಲ್ಲ ಅನ್ನೂ ಹೋಗು. ನೀನಾಗಿ ನೀನು ತುಂಟ ಆಗ್ಲಿಲ್ಲ, ಅವನಿಂದಲಾಗಿ ನೀನು ತುಂಟನ. ತುಂಟ ಗಯನ ನೆವದಿಂದ ಜಗಳವನ್ನು. ದೋಷ ಒಂದು ಸ್ವಯಾರ್ಜಿತ ದೋಷ ಅಲ್ಲ, ಸಹವಾಸ ದೋಷ. ಪ್ರಾರಬ್ಧಕ್ಕೂ ಇಚ್ಛಾ ಪ್ರಾರಬ್ಧಕ್ಕೂ ವ್ಯತ್ಯಾಸ. ಪ್ರಾರಬ್ಧ ಅಂತ ಹೇಳಿದ್ರೆ ಅದು ಬಂದದ್ದು ಮೊದಲಿಂದ, ಅನುಭವಿಸಲೇಬೇಕಾದದ್ದು ಸಿದ್ಧ. ಹೀಗಾಗಬಾರದು ಎನ್ನುವ ಹಾಗೆ ತಿಳಿಸಿ ಹೇಳಿದ್ರು ಮತ್ತೆ ಅದನ್ನೇ ಮಾಡ್ತಾನೆ ಅಂತ ಅದಕ್ಕೆ ಇಚ್ಛಾ ಪ್ರಾರಬ್ಧ ಅಂತ ಹೆಸರು. ಇಲ್ಲಿ ನನ್ನದು ಯಾವ್ದಾಗಿ ಗೊತ್ತು ನಿಂತ ಸತ್ಯದ ಮಟ್ಟಿಗೆ ನೀನೊಂದು ಇಚ್ಛಾ ಪ್ರಾರಬ್ಧ. ಹೇಗದು? ಅನುಭವಿಸುವುದೇ ಸರಿ ಅಂತ ನಾನು ಈಗ ತೀರ್ಮಾನಕ್ಕೆ ಬಂದು. ಹೇಗದು? ತುಂಟ ಗಯನ ಪ್ರಕರಣ ನಾನೇ ಪ್ರತಿಜ್ಞಾಬದ್ಧನಾದ 8 ದಿವಸ ಒಳಗಾಗಿ ಅವರ ಕಂಠವನ್ನು ಕತ್ತರಿಸದಿದ್ರೆ
ನಾನು ಒಪ್ಪಿಗೆ ಹಾಕ್ತೇನೆ. ನೀನು ಪ್ರತಿಜ್ಞೆ ಮಾಡಿದ್ಯಾ? ನೀನು ಪ್ರತಿಜ್ಞೆ ಮಾಡಿದ್ದೆ ಕೇಳಿ ಬಂದದ್ದು. ಅದಕ್ಕಾಗಿ ಆ ಗಯನ ಪ್ರಕರಣ ಯಾಕೆ ಹೀಗೆ ನಾನು ತಪ್ಪಿಸಿದೆ ಒಂದು ವಿಚಾರ ಗೊತ್ತಾಯ್ತು. ಒಂದು 4 ದಿವಸ ಉಲ್ಲಂಘನೆ. ನಾನು ಪ್ರತಿಜ್ಞೆ ಮಾಡಿದ್ದೆ ಇಟ್ಟೆ ಅಲ್ಲ, ಅದು 4 ದಿವಸ ಹೋದ್ರೆ ಬರ್ತಿದ್ದೀರ ನೀನು ವೈಕುಂಠ ಎಲ್ಲಿ ಕೊಡ್ತಿಲ್ಲ ಬಿಡ. ಯಾರ್ಯಾರ ಮನಸ್ಥಿತಿ ಹೇಗೆ ನೋಡುದು. ಹತ್ತಿರ ಇದ್ದಾಗಲೂ ಸಾವಾಸಗಳನ್ನು ಗೊತ್ತಾಗಲಿಲ್ಲ. ಕೊನೆಯ ಕಾಲಕ್ಕೆ ನಾವು ಪ್ರತಿಜ್ಞೆ ಮಾಡಿದವರೇ ನಿಮ್ಮ ಕೈ ಸಿಕ್ಕಿದ್ದು ಪ್ರಕರಣ ಏನೆಂಬುದು ಗೊತ್ತಾದ್ಮೇಲೆ ನಮ್ಮವರು ಇಂಥವ್ರು ಇದ್ದಾರೆ ಎಂಬುದು ಇಷ್ಟೊಂದೆಲ್ಲ ಗೊತ್ತಾಗ. ಏನ್ ಮಾಡೋಣ, ಬೇರೆ ಬೇರೆ ಪ್ರಕರಣ ಆದ್ರೆ ಸುಧಾರಿಸಿಕೊಳ್ಬೇಕು. ಸಿಕ್ಕಿಬಿದ್ದದ್ದು ಈರುವರು ಒಂದೇ ರೀತಿ ಪ್ರಕರಣ ಆದ್ರೆ ಒಬ್ರಿಗೊಬ್ರು ಸಹಾಯ ಮಾಡುವಾಗೇ ಇಲ್ಲ. ನಾ ಸಿಕ್ಕಿಬಿದ್ದತ್ತ ನಾ ಪ್ರತಿಜ್ಞೆ ಮಾಡಿ ಇದರಲ್ಲಿ ನೀನು ನನ್ನನ್ನು ಸಿಕ್ಕಿಸಿ ಬೀಳಿಸಿ ಅಲ್ಲಪ್ಪ. ಪ್ರಪಂಚದಲ್ಲಿ ಎಲ್ಲಿ ಹೋಗ್ಬೇಕಿದ್ರು ಹೇಗೆ, ಪ್ರಪಂಚದಲ್ಲಿ ಕೀರ್ತಿ ವಿಚಾರ ಇರುವುದಿದ್ರೆ ಹೇಗೆ, ಕೃಷ್ಣ ಅರ್ಜುನರು ಒಂದೇ ರಥವನ್ನು ಏರಿ ಬರ್ತಾರೆ ಅಂತಾದ್ರೆ ಅದು ನೋಡುವವರ ಕಣ್ಣಿಗೆ ಒಂದು ಹಬ್ಬ. ಹಿಂದೆ ಏನಾಗಿತ್ತೋ ಗೊತ್ತಿಲ್ಲ, ಮುಂದೆ ಏನಾಗ್ತದೋ ಗೊತ್ತಿಲ್ಲ. ಸದ್ಯಕ್ಕೆ ವರ್ತಮಾನದಲ್ಲಿ ನಮ್ ಜೋಡಿಗೆ ಹೆಸರು ಜೋಡಿ ಹೆಸರು ಜೋಡಿ ಹೆಸರುಂಟು. ಉಳಿಸಿಕೊಳ್ಳುವಲ್ಲಿ ಕೇವಲ ಎದುರಿಗಿಟ್ಟು ಒಂದು ಒಪ್ಪಂದ ಪ್ರಯತ್ನ ಇದ್ರೆ ಸಾಕು. ಜೋಡಿ ಅಂತ ಆಗ್ಬೇಕು ಅಂತಾದ್ರೆ ಈರುವರು ಸಮಾನವಾಗಿ ಅದು ಹೊಂದಾಣಿಕೆ ಬೇಕೇ ಬೇಕಾ? ಬರೇ ಮಾತಿನಲ್ಲಿದ್ರೆ ಆಗ್ತಿರುವ ಬಾಬಾ ಮತ್ತೆ ಹೇಗಾಗ್ತದೆ ಬೇಕಾ? ಎಲ್ಲವನ್ನು ಅನುಭವಿಸಿದವಾಗಿ ಗೊತ್ತಿತ್ತು ಅದು ಏನು ಅಂತ. ಈಗ ನಾ ಹೇಳಿಕೊಟ್ಟದ್ದು ಅದನ್ನೇ ಸತ್ಯ. ತಿರುಗಾಟದಲ್ಲಿ ಎಲ್ಲಾದ್ರೂ ಉಪದ್ರ ಕೊಟ್ಟಿದ್ದೀರಾ? ನೀನು ಉಪದ್ರ ಕೊಟ್ಟದ್ದು ಇಷ್ಟ ಅನ್ನೋ ಗೊತ್ತಾಯ್ತಾ? ಕೆಲವೊಂದನ್ನೆಲ್ಲ ತೀರಾ ಆತ್ಮೀಯರು ಅಂತ ಹೇಳಿದ್ರು ಅದೆಲ್ಲ ಹೇಳ್ಕೊಳ್ತಿರ್ಲಿಲ್ಲ. ನಮ್ಮೊಳೆ ಅದು ನಮ್ಮ ಪಾಪ ಇವತ್ತೆಲ್ಲ ನಾಳೆ ಬುದ್ಧಿ ಬರ್ತದೆ ಅಂತ ಸುಮ್ಮನೆ ಮತ್ತು ಒಂದು ಸಂಬಂಧ ಉಳಿಬೇಕು ಅಂತಾದ್ರೆ ಹೊಂದಾಣಿಕೆ ಬೇಕು. ಹೌದಪ್ಪ. ಮತ್ತೆ ನಿನ್ನ ತಪ್ಪು ನಾನು ಹುಡುಕ್ಲಿಕ್ಕೆ ಹೊರಟ್ರೆ, ನನ್ನ ತಪ್ಪನ್ನು ನೀವು ಹುಡುಕ್ಲಿಕ್ಕೆ ಹೊರಟ್ರೆ ಸಂಬಂಧ ಉಳಿಯುವುದೇ. ಮತ್ತೆ ಸಂಬಂಧ ಹಾಳು ಮಾಡಬೇಕು ಅಂತ ಮನಸ್ಥಿತಿ ಇದ್ದವ ಎಷ್ಟು ವರ್ಷ ಸಂಬಂಧ ನಮ್ದು ಅಲ್ವ? ಹಾಗಿರುವಾಗ ಇವತ್ತು ಈ ಪ್ರಕರಣ ಯಾಕೆ ಹೀಗೆ ಮಾಡಿದೆ ಅಂತ ಈಗ ನಾನು ಗೊತ್ತಾಯ್ತು. ಏನ್ ಮಾಡಿದ್ದೇನೆ ನಾನು? ಗೈನ ಕುರಿತಾಗಿ ನಾನು ಪ್ರತಿಜ್ಞಾಬದ್ಧರಾದಂತ ವಿಚಾರವನ್ನು ತೆಗೆದ ಮರುಗಳಿಗೆ ನೀನು ಆಲೋಚನೆ ಮಾಡಿದೆ. ಇಷ್ಟು ಒಳ್ಳೆಯ ರೀತಿಯಾದಂತಹ ಬಾಂಧವ್ಯದಿಂದ ನಾನು ಹೊರಬರಬೇಕು. ಕಾರಣ ಕೃಷ್ಣಾರ್ಜುನರು ಒಟ್ಟಾಗಿ ಹೊರಟುವಂತಾದ್ರೆ ಈ ಪ್ರಪಂಚದಲ್ಲಿ ಕಂಡವರೆಲ್ಲ ಮೊದಲಾಗಿ ಬಂದು ನನಗೊಂದು ನಮಸ್ಕಾರ, ಆಮೇಲೆ ನನಗೊಂದು ಪುರಸ್ಕಾರ. ಇದನ್ನ ಕಂಡು ನನಗೆ ಬೇಸರವಾಗಿ ಕೃಷ್ಣನಿಗೆ ಸಲ್ಲಬೇಕಾದಂತ ನಮಸ್ಕಾರವು ನನಗೆ ಸಿಕ್ಕಿತು ಅಂತ ಅವನಿಗಿಂತ ಹೆಚ್ಚಿನವನಾಗಿ ನಾನು ಕಾಣಿಸಿಕೊಳ್ಳುವುದಿಲ್ವೋ? ಕೃಷ್ಣನಿಲ್ಲದೆ ನಾನು ಬದುಕಬಲ್ಲೆ ಎನ್ನುವುದನ್ನು ಕಾಣಿಸಿಕೊಡಬೇಕು ಅಂತಾದ್ರೆ ಒಳ್ಳೆಯ ರೀತಿಯಾದಂತಹ ಬಾಂಧವ್ಯವನ್ನು ಹಾಳು ಮಾಡಬೇಕು ಅಂತಾದ್ರೆ ಸಮರ್ಪಕವಾದಂತಹ ಕಾರಣವನ್ನು ಹುಡುಕ್ತಾ ಆ ಕ್ಷಣಕ್ಕೆ ಗಯನ ಪ್ರಕರಣ ಎನ್ನುವುದು ಸಿಕ್ಕಿತು. ಆ ಪ್ರಕರಣವನ್ನೇ ಪ್ರಧಾನವಾಗಿರಿಸಿಕೊಂಡು ನಮ್ಮಲ್ಲಿ ಜಗಳವನ್ನ ಗಂಟು ಮಾಡಿದ. ಓ ನನ್ನ ಭಾವ ತುಂಟು ಭಾವನೆ, ನಿನಗೆ ಇಂತಹ ಕಾರ್ಯ ಮಾಡಿದಂತ ನಿನಗೆ, ನಿನ್ನ ಕುಟುಂಬಕ್ಕೆ, ನಿನ್ನ ಹಿನ್ನೆಲೆಗೆ, ನಿನ್ನ ಮುನ್ನೆಲೆಗೆ, ನಿನ್ನ ಬಲಕ್ಕೆ ಎಡಕ್ಕೆ ಎಲ್ಲ ಸೇರಿ ಭಾವ ಸಾಕು ನಿನ್ನ ಸಾವಾಸ. ಈ ನಮಸ್ಕಾರವನ್ನು ಮಾಡಬೇಕು. ಯಾವತ್ತು ಕಿರಿಯರು ನಮಸ್ಕರಿಸಬೇಕು, ಹಿರಿಯರು ಆಶೀರ್ವಾದ ಮಾಡಬೇಕು. ಹಿರಿಯರೇ ನಮಸ್ಕರಿಸುವುದಕ್ಕೆ ಮುಂದಾಗ್ತಾರೆ ಅಂತಾದ್ರೆ ಆ ಕಿರಿಯನ ಆಯುಷ್ಯ ಕಡಿಮೆ ಆಗಲಿ ಅಂತ ಬಯಸ್ತಾ ಇದ್ದಾರೆ ಅಂತ ಅರ್ಥ. ಮನುಷ್ಯನ ಈ ಕಾಲಕ್ಕೆ ನನ್ನದೊಂದು ಆಯುಷ್ಯ ಕಡಿಮೆ ಮಾಡ್ಲಿಕ್ಕೆ ಬಂದವನ ಹೇಗೆ? ಅದೇ ಹೌದು ಅಂತಾದ್ರೆ ಇಷ್ಟು ಕಾಲ ಕಾಯ್ಬೇಕಾದಂತಿಲ್ಲ. ನಮಸ್ಕಾರದಲ್ಲಿ ನಿನ್ನ ಆಯುಷ್ಯ ಕಡಿಮೆ ಮಾಡು. ಹಾಗಂತ ನಮಸ್ಕಾರ ಕೊಟ್ಟದ್ದು ಯಾಕೆ? ಆಯುಷ್ಯ ಕಡಿಮೆ ಮಾಡುವುದಕ್ಕಲ್ಲ, ಇದ್ದ ಆಯುಷ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡು. ಹೀಗೆ ಹೇಳಬಹುದು. ನನಗೆ ಚಮತ್ಕಾರವೇ ಕಾಣಬೇಕು.
ಭಾವಕರದ ಮುಗಿವೆ ಭಾವಿಸಲಿ ಎಮ್ಮನು ಜೀವ ಹೋಗಿ ಜೀವ ಹೋಗಿ ಜೀವ ಹೋಗಿ ಭಾವಕರವ ಮುಗಿವೆ ದಿವಗತಕ್ಕೆ ಬಂದ ಅವತರವ ಮುಗಿವೆ ಭಾವತರವ ಮುಗಿವೆ
ಎಲ್ಲ ಸೇರಿ ನಿನ್ನ ಬಗ್ಗೆ ಕೇಳಿದ್ದು ಹೆಚ್ಚು, ನೋಡಿದ್ದು ಹೆಚ್ಚು. ಹಾಗಂತ ಕೇಳಿದ್ದೆಲ್ಲವೂ ನೋಡುವುದಕ್ಕಾಗಿ ಇರಬಾರ್ದಿತ್ತು. ಯಾವುದು ಯಾವುದು ಕೃಷ್ಣ ಹಿಂದೊಂದು ಮುಂದೆ ನೇಮದಾರಿ ಇಲ್ಲ, ಕೆಲವರ ಆಕ್ಷೇಪ. ಆದ್ರೆ ಇವತ್ತು ಅದು ಸತ್ಯವೋ ನಿಷ್ಠವೋ. ಯಾಕೆಂದ್ರೆ ಯಾಕೆ ಒಳ್ಳೆ ಕೆಲಸ ಮಾಡಿದ. ನಿನಗೆ ನಿನ್ನ ಕುಟುಂಬಕ್ಕೆ ನಮಸ್ಕಾರ ಅಂತ ಹೇಳಿದೆಯಲ್ಲ, ಯಾವುದು ಒಳ್ಳೆ ಕೆಲಸ ನನಗೆ ಅರ್ಥ ಆಗುದಿಲ್ಲ. ಏನು ನೀನೇ ಜೀವನ ಮರಣದ ಸ್ಥಿತಿಯಲ್ಲಿದ್ದೀವಿ. ಹಾಗಾಗಿ ಇದು ನಿನ್ನ ಪಾಲಿಗೆ ಕೆಟ್ಟ ಕೆಲಸವೇ. ಆದರೂ ಒಳ್ಳೆ ಬೆಳ್ಳಗೆ ನಮ್ಮ ದೇವರಿಗೆ ಎಲ್ಲ ಗೊತ್ತಾಗ್ತದೆ. ಎಲ್ಲ ಗೊತ್ತಾದರೂ ಗೊತ್ತಾಗದೆ ಹೋದ ಹಾಗೆ ಬೆಳ್ಳಗೆ ಎಲ್ಲ ಮುಗಿಸ್ತಾರೆ. ಇವತ್ತು ಹಾಗೆ ದೇವರೇ ನೀನು ಹೇಳಬೇಕು ಅಂತಿಲ್ಲ,
ನೀನು ಏನು ಎನ್ನುವುದು ನನಗೂ ಇವತ್ತು ನಿಜವಾಗಿ ಅರ್ಥ ಆಗಿದೆ. ಹೌದಪ್ಪ, ಏನು ಒಬ್ಬನೊಬ್ಬ ವ್ಯಕ್ತಿ ಕುರುಬ ಕುರಿಯನ್ನು ನಿರ್ಮಿಸ್ತಾನೆ, ಬೇಕಾದದ್ದೆಲ್ಲವನ್ನು ಕೊಡ್ತಾನೆ. ಯಾಕೆ? ಅದು ಪೂರ್ಣಾಯುಷ್ಯದಲ್ಲಿ ಬದುಕಬೇಕು ಅಂತಲ್ಲ, ಸ್ವಲ್ಪ ಬೆಳೆಯಿತು ಅಂತಂದ್ರೆ ಅದು ಸಾಯ್ಬೇಕು. ಸಾಯುವಾಗ ಒಳ್ಳೆ ಮಾಂಸ ಸಿಗ್ಬೇಕು. ಅದು ಬೆಳೆದಾಗ ಹೆಚ್ಚಿನ ಮಾಂಸ ಸಿಗ್ತದೆ. ಬಹುಶಃ ಶ್ರೀಯುಕ್ತರು ಹಾಗೆ ಒಳ್ಳೆ ಜೋಡಿ ಇತ್ತು, ಹೆಸರಿತ್ತು. ಒಂದು ನೆಮ ಹುಡುಕ್ತಾ ಇದ್ದೆ, ಹುಡುಕ ಹಾಳು ಮಾಡಿದೆ ಅಂತ ಹೇಳಿದೆಯಲ್ಲ, ಅದಲ್ಲ. ನೀನು ನೆಮವನ್ನು ಹುಡುಕ್ತಾ ಇದ್ದೆ. ಭಾವನಾ ನಿನ್ನ ಸ್ವಭಾವವ ಅರಿಯದು. ನೀನು ಏನು ಅಂತ ತಿಳಿದು ನಿನ್ನನ್ನು ಸಂಪೂರ್ಣವಾಗಿ ನಂಬಿದ್ದೆ. ನಿನಗೆ ನನ್ನನ್ನ ನಮ್ಮವರನ್ನು ಒಪ್ಪಿಸಿದ್ದೆ. ಆದರೆ ನೀನು ಮಧ್ಯರಾತ್ರಿಯ ಕಾಲದಲ್ಲಿ ಯುದ್ಧೋತ್ಸಾಹಿಯಾಗಿ ನಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದಿಲ್ಲ. ನಾನಿಂದಲೇ ಕೇಳಬೇಕು, ಏನು ಅಮಪ್ರಾಣಾಹಿ ಪಾಂಡವಾಹ ಎನ್ನುವಂತಹ ಮಾತು ಕೊಟ್ಟ ನೀನೇ ನಮ್ಮನ್ನ ಇವತ್ತು ಮುಗಿಸಿದೆ ಅಂತಾನೆ. ಆದ್ರೆ ನಿನ್ನ ಮಾತಿನ ಕಥೆ ಏನಾಗ್ತದೆ? ಅಂದ್ರೆ ನಾನು ಮಾತು ಕೊಟ್ಟಿದ್ದೇನೆ ಅಂತ ನೀನು ಬಟ್ಟೆ ಕೊಟ್ಟು ಅದಕ್ಕಾಗಿ ಎಂತ ಮಾಡಿದ್ರು ಆಗ್ತದೆ ಅಂತ ತೀರ್ಮಾನ ಇದೆ. ಎಂತ ಮಾಡಿದ್ರು ಆಗ್ತದೆ ಅಂತಲ್ಲ, ಅದೇ ಹೋಗುವಂತಾದಷ್ಟೊತ್ತಿಗೆ ಏನೇನೋ ಮಾಡ್ತದೆ. ಅಮಪ್ರಾಣ ಮಾತು ಕೊಟ್ಟ ಪ್ರಕಾರವಾಗಿ ಅವರು ರಚಿಸಿದ್ದೇನೆ. ಈ ಕ್ಷಣವೂ ಹೇಳ್ತೇನೆ, ಏನು? ಇಂದು ಹೇಳ್ತೇನೆ, ನಿನ್ನ ವೈರಿ ಅಂತ ಮೊದಲು ಗೊತ್ತಿದ್ರೆ ಖಂಡಿತವಾಗಿ ನಾನು ಅವನಿಗೆ ರಕ್ಷಣೆ ಕೊಟ್ಟಿರಲಿಲ್ಲ. ರಕ್ಷಣೆ ಕೊಟ್ಟ ಮೇಲೆ ನಿನಗೆ ವೈರಿ ಅಂತ ಗೊತ್ತಾಯ್ತು. ಆದ್ರೆ ನಾನು ನಂಬಿದ ಯಾವುದು ಗೊತ್ತಾ? ಜಗತ್ತನ್ನೇ ರಕ್ಷಿಸುವಂತ ಕೃಷ್ಣನಿಗೆ ಅವನದ ಜೀವದ ರಕ್ಷಣೆ ಕೊಡದಲ್ಲ. ಹಾಗಾಗಿ ಹೇಗಾದ್ರೂ ನನ್ನ ಪ್ರತಿಜ್ಞೆ ಉಳಿಯುವ ಹಾಗೆ ಮಾಡ್ತಾನೆ, ಇವನ ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ತಾನೆ. ನಾನು ನಂಬಿದ್ದೆ. ಆದ್ರೆ ಇವತ್ತು ಹಾಗಲ್ಲ. ಏನು ಬಂದಿದ್ದಾರೆ? ಯಾಕೆ? ಕೊಲ್ಲುವುದಕ್ಕೆ. ಹಿರಿಯನಾದ ನೀನು ಆಯುಷ್ಯ ಕಡಿಮೆಯಾಗಿ ಆಗಲಿ ಅಂತ ನಮಸ್ಕಾರ ಮಾಡುವಾಗ ಲೆಕ್ಕ ಆಗಿದ್ದೇನೆ. ನಿನ್ನ ನಮಸ್ಕಾರ ನಾವು ತಗೊಳ್ಳುವುದಲ್ಲ, ಅಲ್ಲ ನಿನ್ನದು ವ್ಯಂಗ್ಯ ಇರುವುದು. ಆದ್ರೂ ಇಷ್ಟು ವರ್ಷ ನಿನ್ನಿಂದ ನಾವು ಉಪಕೃತ ಹೌದಲ್ವ? ಹಾಗಾಗಿ ನಿನ್ನ ದಾರಿ ನಮಸ್ಕಾರ. ನಿನ್ನ ಕುಟುಂಬಕ್ಕೆಲ್ಲ ನಾನು ಕೊಟ್ಟು ಹಾಳು ಮಾಡುವುದಿಲ್ಲ, ನಿನಗೆ ಮಾತ್ರ. ದೇವರೇ ದೊಡ್ಡ ನಮಸ್ಕಾರ ಕೊಡ್ಲಿಕ್ಕೆ ಅಂತ ಬಂದಿದ್ದಲ್ಲ. ಅಲ್ಲ, ಒಂದು ವಿಭಾಗದಲ್ಲಿ ಈಗ ನನಗೆ ಅರ್ಥ ಆಯ್ತು. ನೀನು ಹೇಳಿದಾಗ ನಾನು ಒಬ್ಬ ಕುಟುಂಬ ಅರ್ಥ ಆಯ್ತು. ಈಗ ಕುರುಗಳನ್ನು ನಾನು ಬೆಳೆಸ್ತಾ ಇದ್ದೇನೆ. ಯಾಕೆ? ಇವತ್ತು ಕೊಲ್ಲುವುದಕ್ಕಾಗಿ. ಅಂದ್ರೆ ಆದ್ರೆ ಮೊದಲೇ ನಾನು ಸಾಯುವ ಹಾಗೆ ಮಾಡಿದ್ದು ನಿನಗೆ ಹೆಸರು ಬರ್ತದ? ಇಲ್ಲ. ಯಾವತ್ತು ದೊಡ್ಡ ಹೆಸರು ಮಾಡಬೇಕು ಅಂತ ಆದ್ರೆ ಆ ದೊಡ್ಡವರಿಗೆ ಅವು ಇಷ್ಟು ಮಾಡಿದ್ದಾನೆ, ಉಳಿದವರನ್ನೆಲ್ಲ ಬಿಡ್ತಾನ, ಈ ಒಂದು ಪ್ರಚಾರ ಬೇಕು. ಹಾಗಾಗಿ ನಿನ್ನೊಟ್ಟಿಗಿದ್ದು ನನ್ನನ್ನೇ ದೊಡ್ಡ ಮಾಡಿದೆ. ಈಗ ನನ್ನನ್ನೇ ಮುಗಿಸುವುದಕ್ಕಾಗಿ ಬಂದೆ. ಭಾವ ನಿನ್ನ ಸಾಕೋ ಸಾಕು. ನಿನ್ನ ಭಾವ ನಿನ್ನ ಬುದ್ಧಿಯು ಫ್ರೀ ಬುದ್ಧಿಯಾಗಿ ಆಗಬೇಕು. Good.
ಇಲ್ಲದ ಹಾಗೆ ಬದ್ಧ ವೈರಿಯ ನನಗೆ ನಾನು ಹೇಳ್ಕೊಂಡು ಅಲ್ಲ ಅಲ್ಲ ನೀವ ನಮಸ್ಕಾರ ಯಾಕೆ ಅಲ್ಲ ನನಗೆ ನಮಸ್ಕಾರ ಅಂತ ಗೊತ್ತಾಯ್ತಲ್ಲ ನಾನು ಮುಗಿಸ್ಲಿಕ್ಕೆ ಬಂದಿಲ್ಲ ಇಲ್ಲಪ್ಪ ಮಮ ಪ್ರಾಣ ಇಹ ಪಾಂಡವಾಹ ಉದ್ಗರಿಸಿದವನ ಹಾಗಂತ ಆಡಿದ ಮಾತನ್ನು ಉಳಿಸಿಕೊಳ್ಳುವಲ್ಲಿ ನಾನೆಷ್ಟು ಪ್ರಯತ್ನಶೀಲನಾಗಿದ್ದೆ ಒಬ್ಬ ಮಾತು ಕೊಟ್ಟಿದ್ದಾನೆ ಹೇಗಾದ್ರೂ ಅವ ಉಳಿಸ್ತಾನೆ ಅಂತ ಎನ್ನುವ ಸಲುವಾಗಿ ಏನೇನೆಲ್ಲ ಮಾಡ್ಕೊಂಡು ತಿರುಗಿದ್ರೆ ಏನಾಗ್ತದೆ ಹೇಳು? ಇಷ್ಟು ವರ್ಷಕ್ಕೂ ಏನೇನೆಲ್ಲ ಮಾಡಿದ್ದೇವೆ ನಾವು ನನ್ನ ಮನಸ್ಸಿನಲ್ಲಿ ನಿಮ್ಮನ್ನ ಇರಿಸಿಕೊಂಡು ನನ್ನ ಪ್ರಾಣೋಪಾದಿಯಲ್ಲಿ ನಿಮ್ಮನ್ನು ರಕ್ಷಿಸ್ತೇನೆ ಅದೇ ಹೌದು ಅಂತ ಎಲ್ಲಿಯಾದು ಕೃಷ್ಣನೆನ್ನುವ ವಜ್ರ ಪಂಜರದಲ್ಲಿರುವ ಗಿಳಿಗಳ ಹಾಗೆ ಪಾಂಡವ ಎಲ್ಲಿಯಾದು ಆಡಿದ ಮಾತಿನ ಹಾಗೆ ಗೈಡಂದ್ರವನ್ನು ರಕ್ಷಣೆ ಮಾಡಬಲ್ಲಿ ಆ ಸದಲ ಮಾಡಿ ನಾನು ಸತ್ತೆ ಅಂತ ನಿಮ್ಮ ಕತೆ ಏನು ಅಂತ ಗೊತ್ತುಂಟು ನಿಮ್ಗೆ? ಚೇಚೆ ನೀ ಸಾಯ್ಬಿಡಿ ನಾನು ಭವಿಷ್ಯ ಹೇಳುವ ಸತ್ಯ ಅಂತ ಅದೆಲ್ಲ ಸೇರಿಸ್ಕೊಂಡು ಹೇಳುವ ಸತ್ಯ ಅಂತ ಆದ್ರೆ ನಿನ್ನ ಮೂರ್ತಿ ಪೂಜೆ ಮಾಡ್ಬೇಕು ಇಲ್ಲ ಭಾವಚಿತ್ರ ಇಟ್ಕೊಂಡು ಪೂಜೆ ಮಾಡಲ್ಲ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ಬೇಕು ಅಲ್ಲ ನೀವು 5 ಮಂದಿ ನನ್ನ ಒಟ್ಟಿಗೆ ಸಾಯ್ಬೇಕು ಮಮ ಪ್ರಾಣ ಈ ಪಾಂಡವ ದೇಹ ಹೋದ್ಮೇಲೆ ಪ್ರಾಣ ಇಲ್ಲಿ ಈ ಪ್ರಾಣ ಎಲ್ಲಿ ಸೇರ್ಬೇಕು ಅಲ್ಲಿ ಸೇರ್ಬೇಕು ಅಂದ್ರೆ ಪ್ರಾಣದಂತೆ ಅಂತ ಹೇಳಿಲ್ಲ ನೀವು ಮಮ ಪ್ರಾಣ ಈ ಪಾಂಡವ ನಿನ್ನ ಪ್ರಾಣ ನಮ್ಮನ್ನು ಕೊಟ್ಟಿದ್ದದ ನನ್ನ ಪ್ರಾಣ ಎಲ್ಲ ನಿನ್ನೊಳಗೆ ಕೊಡಿ ನಿಮ್ಮ ಪ್ರಾಣವನ್ನ ಕಾಪಾಡುವ ಸಂಪೂರ್ಣ ಹೊಣೆಗಾರಿಕೆ ನನ್ನದು ಆಡುವ ಮಾತಿನ ಹಾಗೆ ಆಡಿದವನೇ ಇಲ್ಲ ಅಂತ ಉಳಿದವರ ಪ್ರಾಣದ ಜೊತೆ ಏನು ಒಂದು ಪ್ರಶ್ನೆ ಸಾಮಾನ್ಯದವರಾದ್ರೆ ಆತ್ಮಹತ್ಯೆ ಆದ್ರೂ ಮಾಡ್ಕೊಳ್ಳಿ ನೀವೇ ಮಾಡ್ಕೊಳ್ಬಾರ ಯಾಕೆ ನೀನ್ ಗುರಿ ನಿನ್ಗೆ ಅಂತೂ ಗೊತ್ತಿಲ್ಲ ಬುದ್ಧಿ ಹಾಗೆ ಅಂತ ಹೇಳಿ ಯಾಕೆ ಮಾತಾಡಿದೆ ಪ್ರಪಂಚದಲ್ಲಿ ಎರಡು ಜಾತಿಯ ಬುದ್ಧಿವಂತ ಒಂದು ಆಲೋಚನೆ ಮಾಡಿ ಕಾಲಿಡುವ ಮುನ್ನ ಕಣ್ಣಿಟ್ಟು ವ್ಯವಹರಿಸುವಂತ ಬುದ್ಧಿವಂತ ಇನ್ನೊಂದು ಮತ್ತೊಬ್ಬರ ದೌರ್ಬಲ್ಯ ಇಲ್ಲುಂಟನ್ನು ನೋಡಿ ಅದಕ್ಕೆ ಪೆಟ್ಟನ್ನು ಕೊಟ್ಟು ಅದರ ಮೂಲಕವಾಗಿ ಬುದ್ಧಿವಂತ ಅಂತ ಕರೆಸಿಕೊಳ್ಳು ಈಗ ನೀವು 2ನೇ ವಿಭಾಗದ ಬುದ್ಧಿವಂತ ಗಯಗಂಧರ್ವನನ್ನ ವೈರಿ ಎನ್ನುವುದನ್ನು ತಿಳಿದ ಬಳಿಕ ಅವನನ್ನ ದೌರ್ಬಲ್ಯ ಎನ್ನುವುದನ್ನು ತಿಳಿದ ನಂತರವೇ ಅವನನ್ನ ಕುರಿತಾಗಿ ನೀನು ಆಲೋಚನೆ ಮಾಡಿ ಅವನನ್ನ ನೀನು ತಂದಿಟ್ಟುಕೊಂಡೆ ಅಂದ್ರೆ ನನ್ನ ದೌರ್ಬಲ್ಯ ಏನೆನ್ನುವುದನ್ನು ಗೊತ್ತಾಗ್ತದೆ ಆಡಿದ ಮಾರುವುದು ನನ್ನ ಪ್ರತಿಜ್ಞೆ ಅನ್ನೋದು ನಿಮ್ಮ ಪಾಲಿಗೆ ನನ್ನ ದೌರ್ಬಲ್ಯ ಆ ದೌರ್ಬಲ್ಯದ ಮೇಲೆ ಪೆಟ್ಟನ್ನ ಕೊಟ್ರಿ ಅಂತಾದ್ರೆ ನನ್ನ ಕಥೆ ಏನು ಕೃಷ್ಣನನ್ನ ಬಿಟ್ಟು ನಾವು ಬದುಕಬಹುದು ಮತ್ತೆ ಇದಕ್ಕೂ ಹೆಚ್ಚಾಗಿ ನಿನಗೆ ಅನುಕೂಲ ಇದ್ದದ್ದು ಯಾವುದು ಗೊತ್ತಾ ಕೃಷ್ಣ ಇಲ್ಲದೆ ಬದುಕುವುದೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ನಿನಗೆ ಮೇಲಿನವರ ಅನುಗ್ರಹ ದೇವೇಂದ್ರ ಈ ಪ್ರಸಂಗದಲ್ಲಿ ಹೀಗೂ ಒಂದು ಅರ್ಥ ಕಟ್ಟಲಿಕ್ಕೆ ಆಗ್ತದೆ ನನಗೆ ಕಲ್ಪನೆ ಇರಲಿಲ್ಲ ಅಲ್ಲ ಗೊತ್ತಿದ್ರೆ ಅರ್ಥ ಮಾಡ್ತಿದ್ದೆ ಗೊತ್ತಾದ್ಮೇಲೆ ಗೊತ್ತಾಯ್ತು ಅವರ ಹೊಸ ಅರ್ಥ ಉಳ್ಕೊಂಡೆ ಭೂಮಿ ಅರ್ಥ ಹೌದಪ್ಪ ದೇವಲೋಕದವರ ಸಂಬಂಧ ಉಳಿದವರಾದ್ರೂ ನಾಳೆಯಿಂದ ಇದೇ ಅರ್ಥ ಹೇಳ್ತೀನಿ ಅಲ್ಲ ನಾಳೆ ನೀನ್ ನಿನ್ನ ಅರ್ಥ ಜೀವಂತರೇ ಬೇಡ ನೀವು ಯಾರಾದ್ರೆ ಹಾಗೆ ನೀನು ಆಲೋಚನೆ ಮಾಡಿದ ಹಾಗೆ ಅವನ ಸಂಬಂಧವನ್ನು ಇರಿಸಿಕೊಂಡವರು ನಿಮಾಂತ ಕವಚ ಎನ್ನುವಂತ ದಾರವನ್ನು ಕೊಲ್ಲುವುದರ ಮೂಲಕವಾಗಿ ಕಿರೀಟಿ ಎನ್ನುವಂತ ಬಿರುದಿಗೆ ಪಾತ್ರನಾದನ್ನು ಅರ್ಥ ಎಲ್ಲಿಯಾದ್ರೂ ಭೂಲೋಕದಲ್ಲಿ ಸಮಸ್ಯೆ ಬಂತು ಅಂತಾದ್ರೆ ಮೇಲ್ಲೇಪದವರ ಸಹಾಯ ಸಿಗ್ತದೆ ಕೃಷ್ಣನ ಅನಿವಾರ್ಯತೆ ಇಲ್ಲ ಎನ್ನುವುದನ್ನು ತಿಳಿದುಕೊಂಡು ಎಲ್ಲ ನಮ್ಗೆ ನೀವು ಒಟ್ಟಿಗೆ ಇದ್ದ ಮಾತ್ರ ಕೆಲವು ಅರ್ಥ ನಿನ್ನ ಹತ್ರ ಕೇಳ್ಕೊಂಡಿದ್ದು ಬಿಟ್ರೆ ಉಳಿದ ಕಡೆ ಎಲ್ಲ ಸ್ವಂತ ಅರ್ಥ ಹೇಳಿದ್ದಾರೆ ನಾಳೆ ನೀನು ಪ್ರಸಂಗವೇ ಹೆಚ್ಚು ಇಲ್ಲ ಅಂತ ಹೇಳೋದಿಲ್ಲ ಯಾಕೆ ಗೊತ್ತಾ ನಿನ್ನ ಭಾವಾರ್ಥ ಇದು ಅಂತ ಹೇಳಿ ನಿನ್ನ ಸಹಜ ಅರ್ಥದ ವಿಚಾರನ ಹೇಳಲೇ ನಿನ್ನ ಭಾವಾರ್ಥ ಏನೆನ್ನುವುದನ್ನು ಇವತ್ತು ಹೇಳಿದ್ದೆ ಸುದ್ದಿ ಇಲ್ಲದ ಹಾಗೆ ನನ್ನ ಬದ್ಧ ವೈರಿಯ ತಂದು ಕತ್ತಿಟ್ಟುಕೊಂಡು ಕಳ್ಳ ಭಾವ ನನಗೆ ಮಾತಾಡಿದೆ ನಾ ಕಳ್ಳ ನೀನೇ ದೊಡ್ಡ ಕಳ್ಳ ಕಳ್ಳವು ನೀ ಹೇಳಿ ದೊಡ್ಡ ಕಳ್ಳ ಅಲ್ಲ ಯಾಕೆ ಗೊತ್ತಾ ದೊಡ್ಡ ಕಳ್ಳರಿಗೆ ಕಳ್ಳ ಶುದ್ಧ ಕಳ್ಳ ಶುದ್ಧ ನಿನ್ನೊಂದೇ ಶುದ್ಧ ಕಳ್ಳರ ಗುರು ಶುದ್ಧ ಕಳ್ಳರ ಗುರು ಕಳ್ಳರ ಗುರು ಶುದ್ಧ ಕಳ್ಳರ ಗುರು ಕಳ್ಳರ ಗುರು ಶುದ್ಧ ಕಳ್ಳರ
ನಿನ್ನಂತೆ ಬೆಣ್ಣೆಯ ನಿನ್ನಂತೆ ಬೆಣ್ಣೆಯ ನಿನ್ನಂತೆ ಬೆಣ್ಣೆಯ ಬೆಣ್ಣೆಯ ಕದ್ದು ತಿಂದವನೇ ನಾನು ಶುದ್ಧ ಕಳ್ಳರ ಗುರು ಶುದ್ಧ ಕಳ್ಳರ ಗುರು ಶುದ್ಧ ಕಳ್ಳರ ಗುರು ನಿನ್ನಂತೆ ಬೆಣ್ಣೆಯೋ 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 ಕೊಂದು ತಿಂದವನೇ ನಾನು ಬೆಣ್ಣೆಯ ಕದ್ದು ತಿಂದವನೇ ನಾನು ಬೆಣ್ಣೆಯ ಕದ್ದು ತಿಂದವನೇ ನಾನು ಇದ್ದವರು ಅರಿಯದಂದದಲ್ಲಿ ರುಕ್ಮಿಣಿಯ ಇದ್ದವರು ಅರಿಯದಂದದಲ್ಲಿ ರುಕ್ಮಿಣಿಯಳ 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 ಕದ್ದು ತಂದವನು ನೀ ಇದ್ದವ ಅರಿಯದಂದದಲ್ಲಿ ಇದ್ದವ ಅರಿಯದಂದದಲ್ಲಿ ರುಕ್ಮಿಣಿಯ ಕದ್ದು ತಂದವನು ನೀನು ಅಲ್ಲ ಅಂತ ಹೇಳುದೇ ಇಲ್ಲ. ಯಾಕೆ ನಾವು ಯಾವುದರ ಸಹವಾಸದಲ್ಲಿ ಇರ್ತೇವೆ ಸ್ವಲ್ಪ ಮಟ್ಟಿಗಾದ್ರೂ ನಾವು ಮದುವೆ ಆಗ್ತೇವೆ. ಕಳ್ಳೊಟ್ಟಿಗಿದ್ದು ನಾನು ಕಳ್ಳ ಆಗದೆ ಇನ್ಯಾರು ಆಗ್ಲಿಕ್ಕೆ ಸಾಧ್ಯ? ಅದು ಒಂದು, ನಾನು ಬರೇ ಕಳ್ಳ, ನೀ ಶುದ್ಧ ಕಳ್ಳ. ಹೌದಪ್ಪ? ಕಳ್ಳತನವನ್ನು ಹೀಗೂ ಮಾಡಬಹುದು, ಹೀಗೆ ಮಾಡಿದ್ಮೇಲೆ ಕಳ್ಳತನದಲ್ಲೂ ಹೆಸರು ಮಾಡಬಹುದು. ತೋರಿಸಿದವು ನೀನು. ನೀನೀಗ ಹೆಸರು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಅಥವಾ ನಾನು ಎರಡಕ್ಕೂ ಅಲ್ಲ, ನಾನು ಕಳ್ಳ ಹೌದು, ಅದು ನೀನು ಹೇಳಿದ ಕಾರಣಕ್ಕೆ ಮಾತ್ರ.
ಕಳ್ಳತನ ಮಾಡಿದ್ದು ಸರಿ ಹಾಗಂತ ಕಳ್ಳತನ ಮಾಡಿದ್ರೆ ನೀನು ಹುಟ್ಟಿದ್ದೇ ಕಳ್ಳ ಹುಟ್ಟು ಸ್ಥಳದಲ್ಲಿ ಗೊತ್ತಿಲ್ವಾ? ಸೆರೆಮನೆ ನನ್ನ ಗೋಕುಲದಲ್ಲಿ ಬೆಳೆದೆ. ಬೆಳೆದ್ರು ಹೇಗೆ ಬೆಳೆದೆ? ಗೋಪಾಲಕ ಅದೇ ಗೋಪಾಲಕ. ಗೋ ಒಂದು ಭೂಮಿಯು ಭೂಮಿಯನ್ನು ರಕ್ಷಿಸುವವನು ಅದೇ, ಗೋವುಗಳನ್ನು ರಕ್ಷಿಸುವವನು ಅದೇ, ಕೆಲವೊಮ್ಮೆ ದನ ಕಾಯುವವನು ಅದೇ. ಅಂದ್ರೆ ಗೋಪಾಲಕ ಅಂದ್ರೆ ಕಾಯುವುದು ಅಂತ, ದನ ಕಾಯುವ ಅಷ್ಟು ಕೆಳಮಟ್ಟದಲ್ಲಿ ಹೇಳಿದ್ದು ಹೇಗೆ? ನೀನು ಮಾಡಿದ ಕೆಲಸವೇ ಅದಕ್ಕೆ ಕಾರಣ. ಹೌದಪ್ಪ, ಇನ್ನು ಬಂದಂತ ಪ್ರಕರಣ ಆ ಮಟ್ಟಿಗೆ ಅಂತಂತ ಪ್ರಕರಣ ಮಾಡ್ಕೊಂಡು ಹೆಸರು ಇಟ್ಕೊಳ್ಬಹುದು ಅಂತ ತೋರಿಸ್ಕೊಂಡು ಮಮ್ಮಿ ಒಬ್ಬರೇನು ನೋಡು, ಪ್ರಕರಣ ಮಾಡಲಿದ್ದು ವ್ಯವಸ್ಥಿತವಾಗಿ ಪ್ರಕರಣ ಮಾಡಬೇಕು ಅಂತ ತೋರಿಸ್ಬಿಟ್ಟು ನಾಳೆ ಮತ್ತೆ ಸಿಕ್ಬಿಡ್ಬಾರ್ದು ಅಂತ ಪ್ರಕರಣ ಮಾಡ್ಕೊಳ್ತೇವೆ. ಪ್ರಕರಣ ವ್ಯವಸ್ಥಿತ ಅಂತದಲ್ಲ, ನೀ ಮಾಡಿದ್ದಕ್ಕಾಗ ಅದು ವ್ಯವಸ್ಥಿತವಾಗಿ ಕಂಡದ್ದು. ಯಾಕೆ? ನೀನು ದೊಡ್ಡವ ಎನ್ನುವುದಾಗಿ ಸ್ಥಾಪಿತ. ಪ್ರಪಂಚದ ನಿಯಮವೇ ಹಾಗೆ, ದೊಡ್ಡವರು ಮಾಡಿದ್ರು ಏನ್ ಚಂದ್ರು ಏನ್ ಮಾಡಿದ್ರು ಚಂದ. ದೊಡ್ಡವರು ಸುಮ್ಮನೆ ತಿಂದ್ರು ಅದು ಪಾಯಸ ಅಂತ ಹೇಳುವ ಕೆಲವು ಇದ್ದೇ ಇರ್ತಾರೆ. ಮಾಡಿದ್ರೆ ನೀನು ಹುಟ್ಟಿದ ಆ ಕ್ಷಣಕ್ಕೆ ದೊಡ್ಡ ಆಗಿ ಬೆಣ್ಣೆ ಕದ್ಯ, ಒಳ್ಳೆ ರೀತಿ ಕದ್ಯ, ಯಾರ ಕೈಗೂ ಸಿಕ್ಕಬಾರ್ದು ಅಂತ ಸಿಕ್ಕದಲ್ಲಿ ಇಟ್ಟು, ಆದ್ರೆ ಆ ಸಿಕ್ಕವೇ ಸಿಕ್ಕ ಅಂತ ಮಾಡ್ಬಿಟ್ಟೆ. ಹೌದು, ಯಾರಿಗೂ ಸಿಕ್ಕ ಅದಕ್ಕೆ ಮೇಲೆ ಸಿಕ್ಕ. ನಿನ್ನನ್ನು ನೋಡ್ಕೊಂಡು ಕೆಲವರೆಲ್ಲ ಹೋಗಿದ್ರಂತೆ, ಬೆನ್ನು ಕೊಟ್ಟು ನಿಂತಿದ್ರಂತೆ, ನೀ ಮೇಲೆ ಹೊತ್ತಿದ್ದಂತೆ. ಆಮೇಲೆ ಬೆಣ್ಣೆ ಇಟ್ಕೊಂಡು ನೀ ಬಂದಂತೆ ಇಲ್ಲಿ ವಾಸಕೊಂಡು. ಅವ್ರು ಮಾತ್ರ ಬೆನ್ನಿಗೆ ಕೊಂಡೀತಿದ್ರು. ನೀನು ಬೇಸರ ಮಾಡ್ಕೊಳ್ಳಿ. ಬೆನ್ನಿಗೆ ದೊಣ್ಣೆ, ಬಾಯಿಗೆ ಬೆಣ್ಣೆ, ಮಾರನೇ ದಿವಸ ಮತ್ತವರನ್ನೇ ಕರ್ಕೊಂಡು ಹೋಗಿ ನೋಡು. ಇನ್ನೊಂದು ದಿವಸ ಬಿಟ್ಟು ತಿಂದವರಾದ್ಮೇಲೆ ಬರ್ತಾರೆ. ಆ ಮಟ್ಟಿಗೆ ಎಷ್ಟು ಒಳ್ಳೆ ಮಾತುಗಾರರು ಅಲ್ಲ. ಅದು ತಪ್ಪದಲ್ಲ, ಅದು ಕಾರಣ ಮತ್ತೆ ಅಂತ ಅಲ್ಲ, ಅದು ನಿನ್ನ ಬೆಳ್ಳಗೆ ಅಲ್ಲ, ಎರಡೂ ಒಂದೇ. ಸದಾಕಾಲ ಆನಂದದಲ್ಲಿರುವ, ನಿತ್ಯವೂ ಆನಂದದಲ್ಲಿರುವ ಹೆಸರಿಗೆ ಅನ್ವರ್ಥವಾಗಿ ನೀನಿದ್ದಿ ಅಲ್ಲ. ಆ ಹೆಸರು ನಿನ್ನಿಂದ ಅನ್ವರ್ಥ ಆಗುವ ಹಾಗೆ ಮಾಡಿದ್ದಿ. ಬೆಣ್ಣೆ ಕತ್ತದ ಮಾತ್ರವ ಛೇ, ಆಮೇಲೆ ಸ್ವಲ್ಪ ದೊಡ್ಡ ಆದಿ. ಬೆಳೆದಾಗಿ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನೀ ಬದಲಾವಣೆ ಜಾತಿ ಕ್ರಾಂತಿ ನಿನ್ನದು. ಬೆಣ್ಣೆ ಕದ್ದು ನಿತ್ಯ ಬಿಟ್ಟಲ್ಲ, ಒಂದು ಬಿಟ್ಟ ಬಿಟ್ಟ ಮೇಲೆ ಸುಮ್ಮನೆ ಇದ್ದ ನೀನು. ಸೀರೆ ಕಜ್ಜಲ ಬೆಣ್ಣೆ ಮಾಡುವುದು, ಆಮೇಲೆ ಅದ್ರ ಬೆಣ್ಣೆ ಸೀರೆ ಬೆಣ್ಣೆ ಕತ್ತ ಸೀರೆ ಕತ್ತ ಮೇಲೆ ಒಂದು ಇದರ ಪ್ರಮಾಣ ಅಲ್ಲ. ಮತ್ತೆ ಒಂದು ನಿನಗೊಂದು ಹ್ಯಾಕ್ ಸಿಕ್ಕಿದ್ದಾರೆ ನಾವು ಅವಳು ನೀ ಏನು ಮಾಡಿದ್ರು ಚಂದ ಅಂತ ಹೇಳಿದ್ರು ಬಹಳ ಜನ ಇದ್ದಾರೆ. ಹಾಗೆ ಸೀರೆಯನ್ನು ಕದ್ದೆ, ಒಂದು ರೀತಿ ಬೆಳವಣಿಗೆ ತೋರಿಸಿದ ಅಷ್ಟೇ ಕಾದು ನಿಲ್ಲಿಸಿದ್ಯಾ? ಆಮೇಲೆ ಆಗಲ್ಲ, ಸೀರೆ ಉಡುವರನ್ನೇ ಕದ್ದೆ. ಈ ರೀತಿ ಬೆಳವಣಿಗೆ ಮತ್ತೆ ಯಾರಾದ್ರೂ ಮಾಡಿದ್ರೆ ಪೆಟ್ಟೆ ತಿಂತೀನಿ. ಅದಕ್ಕೆ ನೀವು ಅದನ್ನೆಲ್ಲ ನೆನಪಿಟ್ಕೊಂಡು ಒಂದು ಎರಡು ಮದುವೆ ಆದರೆ ನಾನು ನೆನಪಿಟ್ಕೊಂಡಿದ್ದೇನೆ. ಅಲ್ಲ, ನನ್ನ ಮೈಗೆ ಎಷ್ಟು ಹಿಡಿತಿದ್ರು ಅಷ್ಟು ಮಾತ್ರ ಮಾಡ್ತೇನೆ ನಾನು. ನನಗೆ ಹೇಳುದೇ ಉದ್ದಕ್ಕೆಲ್ಲ ಈಗ ನೋಡ್ತೀವಿ. ಅಂದ್ರೆ ಈ ತಾವರ ಎಲೆ ಹೂವು ಆಗ್ತದಲ್ಲ, ತಾವರ ಎಲೆ ಹೌದು, ನೀರು ಬೀಳುವುದು ಹೌದು, ನೀರಲ್ಲೇ ಇರುವುದು ಹೌದು, ಅದು ಒದ್ಕೊಂಡಿರುವುದಿಲ್ಲ. ಹೊತ್ಕೊಂಡ್ಕೊಂಡು ಮೇಲೆ ಬರೋದು ಕಮಲ ಹೂ ಮಾತ್ರ. ನನ್ನ ಬದುಕದ ಹಾಗೆ ಇಟ್ಕೊಂಡಿದ್ದೇನೆ. ಕೃಷ್ಣ ಭಾವ ಹೇಳಿದೆಲ್ಲ ನಾನು ಕಳ್ಳ ಅಂತ. ನಿಜವಾಗಿ ಕಳ್ಳತನ ನಿನ್ನದ್ದು. ರುಕ್ಮಿಣಿಯ ಅಣ್ಣ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಬಯಸಿದ. ರಾತ್ರಿ ಪತ್ರ ಓದ್ಕೊಂಡು ರಥ ತಕೊಂಡು ಹೋಗಿ ಯಾರಿಗೂ ಗೊತ್ತಾಗೇ ಇದ್ದ ಹಾಗೆ ಮದುವೆ ಹೆಣ್ಣನ್ನೇ ಕರ್ಕೊಂಡು ಬಂದ ದೊಡ್ಡ ಕಳ್ಳ ನೀನು. ನನಗೆ ಕಳ್ಳ ಅಂತ ಕಳ್ಳತನದ ಪಾಠ ಮಾಡ್ತೀಯ ನೀನು. ಅದು ನೋಡ್ಲಿಕ್ಕೆ ಹೋದ್ರೆ ಈಗ ನೀನು ದೊಡ್ಡವರು ಅಲ್ವಾ? ಪ್ರಪಂಚದಲ್ಲಿ ಪಾಂಡವರು ಪ್ರತಿಷ್ಠಿತರು ಎನ್ನುವುದನ್ನು ಘೋಷಣೆ ಮಾಡಿದವನ ಅದು ಈ ಕ್ಷಣಕ್ಕೂ ಪ್ರಪಂಚ ಒಪ್ಪಿದೆ. ಅದು ಪ್ರಾಮಾಣಿಕವಾಗಿ ಒಪ್ಕೊಳ್ತೇನಪ್ಪ. ನಮ್ಮದ ಹೆಸರು ಬರುವುದಕ್ಕೆ ನಿನ್ನ ಕೊಡುಗೆ ಬಾಳು. ಯಾಕೆ? ಕೃಷ್ಣನ ಕೊಡುಗೆ ಬಾಳು. ಒಬ್ಬ ಪ್ರವರ್ಧಮಾನಕ್ಕೆ ಬರಬೇಕು. ಒಬ್ಬನ ಯೋಗ್ಯತೆ ಏನೆನ್ನುವುದು ಪ್ರಪಂಚ ಗುರುತಿಸಬೇಕು. ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಎನ್ನುವುದು ಪ್ರಪಂಚದಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಅಂದ್ರೆ ಅವನಲ್ಲಿ ಸ್ವಯಂ ಅಂತದೊಂದು ಯೋಗ್ಯತೆ ಇರಬೇಕು. ಯಾವ ಯೋಗ್ಯತೆಯೂ ಇಲ್ಲದೆ ಅವನನ್ನು ದೊಡ್ಡ ಅಂತ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಜನನ ಅವರು. ನಿನ್ನಲ್ಲಿ ಅದೆಲ್ಲವೂ ಇದ್ದದ್ರಿಂದ ನೀನೊಬ್ಬ ದೊಡ್ಡವ ಎನ್ನುವುದನ್ನು ಕಾಣಿಸಿಕೊಡುವುದಕ್ಕೆ ಒಂದು ದಾರಿಯನ್ನು ತೋರಿಸಿಕೊಟ್ಟವ ನಾನಷ್ಟೇ. ಕೆರೆಯಲ್ಲಿ ಕಮಲದ ಹೂವು ಸಾವಿರ ಇರಬಹುದು. ಸಾವಿರ ಇರುವ ಕಮಲದ ಹೂಗಳೆಲ್ಲ ದೇವರ ತಲೆಗೆ ಇರುವುದಿಲ್ಲ, ಅದರಲ್ಲಿ ಕೆಲವು ಮಾತ್ರ. ಹಾಗೆ ದೇವರ ತಲೆಯನ್ನು ಏರುವಂತಹ ಭಾಗ್ಯವನ್ನು ನಾವು ಹೊಂದಿದ್ದೇವೆ ಅಂತಾದ್ರೆ, ಆ ರೀತಿಯಾದಂತಹ ವ್ಯಕ್ತಿತ್ವವನ್ನು ನಾವು ಪಡೆದಿದ್ದೇವೆ ಅಂತಾದ್ರೆ ಅದು ನಿನ್ನಿಂದ
ನಿನ್ನ ಅಂತ ನಾನು ಹೇಳ್ತೀನಿ. ಅಂದ್ರೆ ಅಂತದ್ದನ್ನ ನಾನು ಗುರುತಿಸಿದ್ದೇನೆ. ಅಷ್ಟೇ ಪ್ರಶ್ನೆ ಇಲ್ಲ ಅಲ್ವಾ? ನಿಮ್ಮಲ್ಲಿ ಅಂತದ್ದೊಂದು ಸತ್ವ ಉಂಟು ಎನ್ನುವುದನ್ನು ತಿಳಿದು ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಸುವಲ್ಲಿ ನಾನು ಪ್ರಯತ್ನಶೀಲನಾದ್ದು. ಕೊನೆಯ ಕ್ಷಣದಲ್ಲಿ ನೀನು ಆಲೋಚನೆ ಮಾಡಿದ್ದು ಈ ದಾರಿ ಇದು ತಪ್ಪು ಅಂತ ಹೇಳುವುದಕ್ಕಾಗಿ ಬಂದದ್ದು. ಭಗವಂತ ಅವ ಇದು ತಪ್ಪು ಅಂತ ಹೇಳ್ಬೇಡ, ಇದು ನಮ್ಮ ನೆಟ್ಟು ಸರಿ. ಕ್ಷತ್ರಿಯರಾಗಿರುವಂತಹ ನಾನು ಮಾತು ಕೊಟ್ಟ ಪ್ರಕಾರವಾಗಿ ಉಳಿಸಿಕೊಳ್ಳಬೇಕಾದದನ್ನು ಧರ್ಮ ಅಂತ ನಾನು ಮುಂದುವರೆದದ್ದೇ ಬಿಟ್ರೆ ನೀ ಸಾಯ್ಬೇಕು ಅಂತ ಅವ ಈ ಕ್ಷಣಕ್ಕೆ ನೀನು ಮಾಡಿದ್ದು ಸರಿ ಎನ್ನುವುದಾಗಿ ನೀನು ಸಮರ್ಥಿಸಿಕೊಂಡ್ರೆ ಅದು ಅಪರಾಧವೇ ಅಲ್ಲ. ಯಾಕೆ? ನೀನು ಮಾತು ಕೊಟ್ಟ ಹಾಗೆ ಅವನನ್ನು ಉಳಿಸ್ತೇನೆ ಎನ್ನುವುದು ಪ್ರತಿಜ್ಞೆ ನೀನು ಮಾಡಿ ಆಗಿ ನನ್ನ ಧರ್ಮರಾಯಣ ಪಾದರಾಣೆ ನಾನು ಧರ್ಮಕ್ಕೆ ಬಂದವ. ಸಮುದ್ರವೇ ಉಕ್ಕೇರಲಿ, ನಕ್ಷತ್ರಗಳು ಪಟಪಟನೆ ಬೀಳಲಿ, ಯಾವುದೂ ಬೀಳುವುದಿಲ್ಲ ಅಂತ ಗೊತ್ತಿದ್ಕೊಂಡೆ ನೀನು ಪ್ರತಿಜ್ಞೆ ಮಾಡುವ. ನಮ್ಗೆ ಹಾಗಾದ್ರೂ ಪ್ರತಿಜ್ಞೆ ಬಿಡುವುದಿಲ್ಲ. ಯಾಕೆ ಕೇಳು, ನಾನು ಪ್ರತಿಜ್ಞೆ ಮಾಡಿ ಬಂದ 8 ದಿವಸದೊಳಗಾಗಿ ಉದಯಿಸಿದ ಸೂರ್ಯ ಅಸ್ತಮಿಸುವುದರ ಒಳಗಾಗಿ ಅವನ ಕಂಠ ಕತ್ತರಿಸ್ತೇನೆ. ಇದು ನನ್ನ ಪ್ರತಿಜ್ಞೆ. ಅದಾಗಲಿಲ್ಲ ಅಂತಾದ್ರೆ ಅದು ನನ್ನ ಪ್ರತಿಜ್ಞಾನುಸಾರವಾಗಿ ನಾನು ಒಪ್ಪಿಗೆ ನಾನು ಅರ್ಪಿಸಿಕೊಳ್ತೇನೆ. ಸಾಂಬ ಶಿವನಾಡೆ ಅಂತ ಹೇಳಿದ್ದಂತೆ ಶಿವ ಯಾರು ಸಾಯುವುದಿಲ್ಲ, ಈ ಸಮಸ್ಯೆ ಇಲ್ಲ ಬಿಟ್ಟುವ ಅವಳ ಲಯಕಾರ. ಅದಕ್ಕೆ ಮೂಲ ಕಾರಣ ಅವನೇ. ಈ ಮೂಲಕವಾಗಿ ಅವನು ಕೊಲ್ಲುವುದಕ್ಕಂತೆ ಅವನು ಕೊನೆಯ ದಿಕ್ಕಿನ ಅವನೇ ಇರಲಿ ಎನ್ನುವುದಾಗಿ ನಾನು ತೀರ್ಮಾನಿಸಿಕೊಂಡೇ ಪ್ರತಿಜ್ಞೆ ಮಾಡಿ. ಆಮೇಲೆ ಕೆಲವು ಸಮಯದಿಂದ ಹಿಂದೇನೋ ಪ್ರತಿಜ್ಞೆ ಮಾಡಿದೆ ಅಂತ ಹೌದಾ? ಏನು ಬೆಂಕಿಗಾರ ಜೀವ ಕೊಡ್ತೇನೆ ಅಂತ ಆಗದೆ ಇದ್ರೆ ಅವನಿಗೆ ಆಗುತ್ತಿ ನನ್ನೇ ನಾನು ಅರ್ಪಿಸಿಕೊಳ್ತೇನೆ. ಈಗ ನಿನ್ನ ಕೇಳಿಕೊಂಡು ಪ್ರಕರಣ ಈಗ ಗೊತ್ತಾಯ್ತಲ್ಲ, ನಿಮ್ಮನ್ನ ರಕ್ಷಿಸುವ ಭಾರ ನನ್ನದು. ಎಲ್ಲಿಯಾದ್ರೂ ಆಡಿದ ಮಾತು ಹಾಳಾಗ್ತದೆ ಎನ್ನುವಂತ ಶಂಕೆ ಇಟ್ಟುವುದಕ್ಕೆ ಪರಿಹಾರದ ವ್ಯವಸ್ಥೆಯನ್ನು ನಾನು ರೂಪಿಸಿಕೊಳ್ತೇನೆ. ಈ ಕ್ಷಣಕ್ಕೂ ನನ್ನ ಅಪರಾಧಿ ಎನ್ನುವುದನ್ನು ತಿಳಿದ ಬಳಿಕ ತಿಳಿಯದೆ ಮಾಡಿರುವಂತ ಇದು ಪ್ರಮಾದ ಎನ್ನುವ ಹಾಗೆ ಪರಿಗಣಿಸಿ ಈಗಲೂ ನಿಮಗೆ ಕ್ಷಮೆಯನ್ನು ಕೊಡುವಲ್ಲಿ ನಾನು ಸಿದ್ಧ. ಆದ್ದರಿಂದ ಆಗ ನನ್ನ ಬಿಟ್ಟೆ ಅಂತಾದ್ರೆ ನಿಮಗೆ ಉಳಿಗ ಇಲ್ಲ, ಇವತ್ತಿಗೆ ಪಾಂಡವರಿಗೆ ಕೆಡುಕಾಲ ಎನ್ನುವ ಹಾಗೆ. ಭಗವಂತ ನಿನ್ನ ಮನಸ್ಸಿಗೆ ಶರಣು ಶರಣು. ಹಾಗಂತ ಒಂದು ದಾರಿಯನ್ನು ಹಿಡಿದ ಮೇಲೆ ಆ ದಾರಿಯನ್ನು ಬಿಟ್ಟು ಇನ್ನೊಂದು ದಾರಿಗೆ ಹೋಗುವವರು ಪಾಂಡವರ ಅಲ್ಲವೇ ಅಲ್ಲ. ನೀನು ಕೇಳಿರಬಹುದು, ರಾಮನ ವ್ಯಕ್ತಿತ್ವ ರಾಜಾರಾಮನಾಗಿ ಸೀತಾ ಪರಿತ್ಯಾಗವನ್ನು ಮಾಡುವಂತಹ ಸಂದರ್ಭದಲ್ಲಿ ಪ್ರಜೆಗಳಲ್ಲಿ ಆ ಅಪವಾದವನ್ನು ಹೇರುವ ಕೆಲವರನ್ನ ಕರೆದು ಅವರನ್ನು ಸರಿ ಮಾಡುವ ಪ್ರಯತ್ನವನ್ನು ರಾಮ ಮಾಡಲಿಲ್ಲ. ಪ್ರಜೆಗಳಿಗೆ ಬೇಡ ಅಂತ ಸೀತೆ ತನಗೆ ಬೇಡ ಅಂತ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಂತಹ ಸೀತೆಯನ್ನೇ ತ್ಯಾಗ ಮಾಡಿದ. ಅದರ ಅರ್ಥ ಸರಿಯ ತಪ್ಪ ಹಾಗೆ ಮಾಡುವುದು ಈ ಮಾಡುವುದು ಹೇಳುವುದಕ್ಕಿಂತಲೂ ಇದು ಧರ್ಮದ ದಾರಿ ಅಂತ ಹಿಡಿದ ದಾರಿಯನ್ನು ಮುಂದುವರಿಸುವುದೇ ಅದರ ಅರ್ಥ. ಇಲ್ಲಿಯೂ ಹಾಗೆ ನೀನು ನಮ್ಮನ್ನು ರಕ್ಷಿಸುವುದಿಲ್ಲ ಅಂತಲ್ಲ, ನೀ ನಮ್ಮನ್ನು ಕೈ ಬಿಡ್ತಿ ಅಂತಲ್ಲ. ಹಾಗಾದ್ರೆ ಇದು ಧರ್ಮ ಅಂತ ನಾವು ಹಿಡಿದಾಗಿ ನಾವು ಹಿಡಿದದ್ದು ಧರ್ಮವೇ ಹೊರಟುವಂತಾದ್ರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸಬೇಕು. ಅಲ್ಲ, ಧರ್ಮದ ರೂಪದಲ್ಲಿ ನೀನು ರಕ್ಷಿಸಬೇಕೇ ಹೊರತು ಕೇವಲ ನಿನ್ನ ಕರುಣೆಯಿಂದ ನೀನು ರಕ್ಷಿಸುತ್ತಲ್ಲ. ಇದು ನನ್ನ ಕರ್ಮ. ಇದನ್ನ ಪೂರೈಸಿಕೊಳ್ಳುವುದಕ್ಕಾಗಿ ಬಂದವನ ಧರ್ಮದ ಅನುಸಾರವಾಗಿ ಮುಂದೆ ಸಾಗ್ತೀರಿ ಅಂತಾದ್ರೆ ನಿಮ್ಮ ಕರ್ಮಕ್ಕನುಸಾರ ಇವನನ್ನು ರಕ್ಷಿಸಬೇಕೆನ್ನುವ ಸಲುವಾಗಿ ನಯಗಂಧರ್ವನನ್ನ ತನ್ನ ಬತ್ತಳಿಕೆಯಲ್ಲಿ ಭದ್ರವಾಗಿ ಕುಳಿಸಿದ್ದಾನೆ. ಅದಕ್ಕಾಗಿ ನನ್ನ ಮಾಯಾಶಕ್ತಿಯ ಪ್ರಯೋಗದ ಮೂಲಕವಾಗಿ ಬತ್ತಳಿಕೆಯಲ್ಲಿ ಕುಳಿತಿರುವಂತಹ ಗಯನ ಕಂಠವನ್ನ ಛೇದಿಸಿಬಿಟ್ಟೆ. ದೇವರಿಗೆ ಪ್ರಸನ್ನ ಮರ್ತೋಯ್ತ ಹೇಗೆ? ಕಮಲ ಕವಾಟವು ಮುಚ್ಚಿತು, ಕುಮುದಿನಿಗೆ ಕಾಮನ ಬಾಧೆ ಹೆಚ್ಚಿತ್ತು. ಆದರೆ ದೇವರು ಮಾತ್ರ ಯಾವುದೂ ಸಂಬಂಧ ಇಲ್ಲದೆ ಹೋದವರು ಹಾಕುತ್ತಿದ್ದಾರೆ. ಪ್ರತಿಜ್ಞೆ ಸುಳ್ಳ ಅಥವಾ ಈ ಸುಳ್ಳು ಮಾಡುವುದನ್ನು ಹೊರಟಿದ್ದಾರೆ. ಏನೇ ಆಗಲಿ ನಾನು ಮಾತಾಡಿದ್ದೆ.
ಹೊತ್ತಾಯ್ತು, ಸಂಜೆ ಆಯ್ತು, ಹಾಗೆ ಸೂರ್ಯ ಮುಳ್ತಾ ಇದ್ದಾನೆ. ಹೋಗಿ ನಮ್ಮ ದೇವರು ಗೊತ್ತಿದ್ದ ಉಂಟಲ್ಲ, ಇರ್ಲಿ ಇರ್ಲಿ ಅಲ್ಲ, ಬರೀ ಇರ್ಲಿ ಅಂದ್ರೆ ಹಾಗೆ ಆದಷ್ಟು ಬೇಗ ಪ್ರತಿಜ್ಞೆ ಹಾಗೆ ಕಾನೂನು ಮುಖಾಗ್ಬೇಕು. ಅದಾಗಬೇಕು ಅಂತ ಆದ್ರೆ ಒಂದು ಅಳತೆ ಹೊಂಡಬೇಕಲ್ಲ ಬಾಬಾ. ಹೊಂಡ ಹೌದು, ಕಳ್ತೇನೆ. ಹೌದು. ಎಷ್ಟು ಉದ್ದ ಬೇಕೇನೋ, ಎಷ್ಟಾಗಲು ಬೇಕೇನೋ. ನೀ ಎಷ್ಟು ಬಿದ್ದೋ ನೋಡು. 6 ನಿನ್ನ ಅಳತೆದೇವೆ. ಯಾಕೆ ಗೊತ್ತಾ, ಪ್ರತಿಜ್ಞೆಯನ್ನು ನೆರವೇರಿಸಿಕೊಳ್ಳಿಲ್ಲ ಅಂತಾದ್ರೆ ಅಬ್ಬನಿಗೆ ಹಾರಿ ಪ್ರಾಣಾರ್ಪಣೆ ಮಾಡ್ತೇನೆ. ಹೌದು, ಪ್ರತಿಜ್ಞೆ ಮಾಡಿದ ನೀನು ನೋಡಿದ್ಯಾ, ಸೂರ್ಯ ಮುಳುಗಿ ಆಯ್ತು. ಪ್ರತಿಜ್ಞೆಯನ್ನು ನೆರವೇರಿಸುವಂತ ಸಂದರ್ಭ ಬಂದಾಯ್ತು. ಗುಂಡಲ್ಲಿ ಬೀಳುವ ಸಮಯ ಆಯ್ತು. ನಾನು ಬಿಡಬೇಡ. ಕುಂಡದಿ ಬೀಳುವುದಕ್ಕೆ ಅಂತ ಪಂಡದ್ರೋಹಗಳ ಬೈಯುವುದಕ್ಕೆ ಕಂಡ ಕಾರ್ಯಗಳ ಎಸಗಿದ ಭ್ರಮೆಗೊಂಡು ಎನ್ನೋಳು ಮಾತಾಡಿದಿರಿ. ಅವ ಪ್ರತಿಜ್ಞೆಗನುಸಾರವಾಗಿ ಏನನ್ನು ಮಾಡಬೇಕು ಅದನ್ನು ಮಾಡಿ ತೋರಿಸಿದವ. ನೀನು ನನಗೆ ಪ್ರತ್ಯೇಕವಾಗಿ ಸೂರ್ಯ ಅಸ್ತಮಿಸುವುದನ್ನು ತೋರಿಸಬೇಕು ಅಂತಿಲ್ಲ. ಎಲ್ಲವನ್ನು ಅರಿತೆ ನನ್ನ ಕಾರ್ಯವನ್ನು ನಾನು ಮಾಡಿ ಪೂರೈಸಿದವ. ಪ್ರತಿಜ್ಞೆಗನುಸಾರವಾಗಿ ನಾನು ನಡೆದುಕೊಂಡೆ. ನಿನ್ನನ್ನು ನೀನು ಸರಿಯಾಗಿ ನೋಡಿಕೊಂಡು ಕಳ್ಳನಂಬುದು ಕುಳ್ಳನಂಬಲ್ಲ. ನಾ ಕುಳ್ಳಲ್ಲ. ಅಲ್ಲ, ನಾನು ನಿನಗೆ ಹೇಳಿಲ್ಲ. ಯಾಕೆಂದ್ರೆ ನಿನ್ನ ಕುಳ್ಳ ಅಂತ ಹೇಳಿಕೊಂಡು
ಸರಿ ಮತ್ತೇನು ತಿರುಗಿ ನೋಡುವವರೆಗೆ ನೀವು ಉದ್ದ ಅದು ಮಾತ್ರ. ಯಾಕಂದ್ರೆ ನಿನ್ನ ಅರ್ಥ ಕಂಡಿಡಿದವ್ರು ಯಾರಿದ್ದಾರೆ? ಉದ್ದ ಆಗ್ತದೆ, ಗಿಡ್ಡ ಆದ್ರೆ ಗಿಡ್ಡ ಆಗ್ತದೆ. ಒಣಗೂ ಹೌದು, ರೇಣುಗೂ ಹೌದು, ಪ್ರಣಕಾಷ್ಟಗಳಲ್ಲಿ ಇರುವವನು ಹೌದು, ಪರಬ್ರಹ್ಮನೂ ಆಗ್ತೀನಿ, ನೀ ಏನು ಆಗ್ತೀನಿ, ನಮ್ಮ ಹತ್ರ ಆಗ್ಲಿಕ್ಕೆ ಆಗುದಿಲ್ಲ. ಆಗ ಒಂದು ಸ್ವಲ್ಪ ಸಮಸ್ಯೆ ಆಯ್ತಲ್ಲ. ಇದು ಉಪಾಯ ಇದು. ಯಾಕೆಂದ್ರೆ ಇಲ್ಲಿವರೆಗೆ ಯುದ್ಧವನ್ನು ಮುಂದುವರಿಸಿದ್ರು ಗಾಯ ಏನಿದ್ದಾನೆ ಅಂತ ಈ ದೇವರು ಗೊತ್ತಾಗಲಿಲ್ಲ. ಮತ್ತೆ ಹೇಗಾದ್ರೂ ಗೊತ್ತು ಮಾಡ್ಕೊಳ್ಳುವ ಅಂತ ಈಗ ಮಾಡ್ತಾ ಇದ್ದಾರೆ. ನಾನೆಂಥ ಮಗ, ನಾನೆಂಥ ಬುದ್ಧಿವಂತ, ಕೈ ಇಟ್ಟ ಸ್ಥಳವೇ ಬೇರೆ. ಎದಲು ಬತ್ತಳಿಗೆಯ ಕಂಡನೋ ಪಾರ್ವತಿ ಪರಮೇಶ್ವರ, ವಾಣಿ ಬ್ರಹ್ಮ, 33 ಕೋಟಿ ದೇವತೆಗಳು ಭಕ್ತರಿಂದ ಹೇಳ್ತಾ ಇದ್ದಾರೆ, ಮುಟ್ಟಿದರ ಆಣೆ. ಅವರಿಗೆ ಏನು ಗೊತ್ತುಂಟು ಪ್ರಸಂಗ ಎಲ್ಲಿ ಬಂದು ಮುಟ್ಟಿದೆ ಅಂತ. ಹಾಗಿದ್ರೆ ಇದಕ್ಕೆಲ್ಲ ಕಾರಣ ಏನೇನು ತಿಳಿದುಕೊಳ್ಳಬೇಕು ಅಂತಾದ್ರೆ ಪಾರ್ಥ ಪ್ರತಿಜ್ಞೆ ಹಾಳಾಯ್ತಲ್ಲ. ಕೃಷ್ಣನನ್ನ ಪ್ರಶ್ನಿಸು. ಓ ಹಾಗೆ ಇದ್ರ ದೇವರ ಏನೀಗ ಪ್ರತಿಜ್ಞೆಗನುಸಾರವಾಗಿ ನೀನು ಅವನನ್ನು ರಕ್ಷಣೆ ಮಾಡುವಲ್ಲಿ ಅಸ್ತವನಾಗಿ ನಿಂತೆ ಎನ್ನುವ ಕಾರಣಕ್ಕಾಗಿ ಸಿಟ್ಟಿನ ಬರದಲ್ಲಿ ಹೋರಾಟ ಗಣಿಯಾದವನು ನಾನ್ ಸಾಯ್ಬೇಕು, ಇಲ್ಲ ಪ್ರತಿಜ್ಞೆ ಉಳಿಬೇಕು. ಆ ಗಯ ಸಪ್ತಾಂತ ಮಾಡ್ಕೊಂಡೆ. ಸಾಯ್ಬೇಕು ಆ ಗಯ ಹೋಗೈ ಯಾವ ಭಾಷೆ ಆಗ್ತವ? ಆ ಗಯ ಓಹೋ, ನೀ ಹೇಳಿದ ಈ ಹೋಗ ಇಲ್ವಾ? ನೀನು ಎಷ್ಟು ಹೋಹ ಹಾಕಿದ್ರು ತಿರುಗುವುದಿಲ್ಲ. ಯಾಕೆ ಅವನದ್ದು ಇವತ್ತು ಸೇವೆ, ಅವನಲ್ಲಿ ಹೇಳಿದ್ದಾನೆ ನಿನ್ನ ಸೇವೆ ಇಷ್ಟು ಮಾಡೋದು, ಮತ್ತೆ ನೀನು ಇಲ್ಬಾರ್ದು, ನಿನಗೆ ಅಂತದ್ದು ಕೊಡ್ಲಿಕ್ಕಿಲ್ಲ, ನೀವು ಹೋಗ್ತಾ ಇರ್ಬೇಕು ಅಂತ ಹೇಳಿ. ಏನೇ ಆಗಲಿ, ಯಾರು ಕರೆದಿದ್ದಾರೋ ಗೊತ್ತಿಲ್ಲ, ಬಂದು ಮಾಡಿದ್ದಾಗಲಿ ಸುದೀಪ್ ಬಂದು ಅವನಿಗೆ ಬಂದ ಧನ್ಯವಾದ ಸಮರ್ಪಣೆ ಆಗ್ಬೇಕು, ಇಲ್ಲ ಅವನೇ ಧನ್ಯವಾದ ಮಾಡೋಗ್ಬೇಕು. ಎರಡೂ ಇಲ್ಲದೆ ಸಾಕು ಸಾಕು ಅಂತ ಹೋಗ್ಬಿಟ್ಟೆ. ಇದು ದೇವರ ಸೇವೆ, ಯಾರನ್ನು ಹೇಳಬೇಕಾದಿಲ್ಲ, ಬಂದು ನಮ್ಮ ಸೇವೆ ಮಾಡೋದು ಹೋಗ್ತಾ ಇರ್ಬೇಕು. ದೇವರಿಗೆ ಸಲ್ತದೆ. ಹೌದು ಮಾರಾಯ, ಅವನಿಗೆ ಸೇವೆ ಅಂತ ಗೊತ್ತುಂಟು, ದೇವರ ಸೇವೆ ಅಂತ ಅವನಷ್ಟೇ ಹೋದ. ನಾ ಸೇವೆ ಅಂತ ಗೊತ್ತಿಲ್ಲದೆ ಮಾಡೋದು. ಸೇವೆ ಅಂತ ಗೊತ್ತಾದ್ರೂ ನೀ ಇಷ್ಟು ತಕ್ಕ ಮುಂದುವರಿಸಿದ್ಯಾ? ಯಾಕೆ ಈ ರೀತಿಯಾಗಿ ಮಾಡಿದೆ? ಕಾರಣ ಏನು? ಮುಂದೆ ನಡೆಯುವಂತ ಒಂದು ಮಹಾ ಸಂಗ್ರಾಮಕ್ಕೆ ಒಬ್ಬ ಸಮರ್ಥ ನಾಯಕನ ಅವಶ್ಯಕತೆ ನನಗೆ. ಹಾಗಿದ್ರೆ ಅದರಲ್ಲಿ ಯಾರಿದ್ದಾರೆ ಎನ್ನುವ ಹಾಗೆ ಆಲೋಚನೆ ಮಾಡಿದ್ದಾರೆ. ನನ್ನ ಮತಿಯಲ್ಲಿ ಮೂಡಿ ಬಂದಂತ ವ್ಯಕ್ತಿ ನೀನಾದ ಕಾರಣದಿಂದ ನೀನು ಎಷ್ಟರ ಮಟ್ಟಿಗೆ ಸಮರ್ಥ ಎನ್ನುವುದನ್ನು ತಿಳಿಯಬಹುದಾಗಿ ಈ ರೀತಿಯಾದಂತಹ ನಾಟಕವನ್ನು ನಾನೇ ಏರ್ಪಡಿಸಿದೆ. ಆ ನಾಟಕದಲ್ಲಿ ಪ್ರಧಾನ ಪಾತ್ರಧಾರಿ ಏನು, ಇದರಲ್ಲಿ ಸೂತ್ರಧಾರ. ಹಾಗಿದ್ರೆ ಆ ಪಾತ್ರದಲ್ಲಿ ನೀನು ಎಷ್ಟು ತಲ್ಲೀನತೆಯನ್ನು ಪಡೆದಿದ್ದಿ, ವೀರ ಕ್ಷತ್ರಿಯನಾಗಿ ಆಡಿದ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಎಷ್ಟು ಪ್ರಯತ್ನಶೀಲನಾಗಿದ್ದೆ ಎನ್ನುವುದನ್ನು ತಿಳಿಯಲಿಕ್ಕಾಗಿ ನಿನ್ನ ಮಾತನ್ನ ಹೊರಗೆ ಹಚ್ಚಿ ನಾನು ನೋಡಿದ್ದೆ. ಯಾವ್ಯಾವ ರೀತಿಯಾಗಿ ದೇವ ಸಂಹಿತೆ, ಪತ್ನಿ ಸಂಹಿತೆ, ಮಿತ್ರ ಸಂಹಿತೆ, ಇದನ್ನ ಪ್ರಧಾನವಾಗಿ ನಿಲ್ಲಿಸಿದೆ. ಅದೆಲ್ಲವನ್ನು ಬಿಕ್ಕಿ ನೀರಿ ಆಡಿದ ಮಾತನ್ನೇ ಉಳಿಸಿಕೊಳ್ಳುವಲ್ಲಿ ಪಣತೊಟ್ಟು ನೀನು ಮುಂದಾಗಿ ನಿಂತ ಕಾರಣದಿಂದ ನಾನು ನಡೆಸಿರುವಂತ ಈ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣತೆಯನ್ನ ಕಂಡವ. ಪರೀಕ್ಷೆ ಯಾವಾಗ ಆರಂಭ ಆಯ್ತು, ಯಾವಾಗ ಮುಗಿತು ಅಂತ ಗೊತ್ತಿಲ್ಲ. ಅಂತೂ ಒಂದು ಸಮಾಧಾನ ಅಂದ್ರೆ ನಾವು ಉತ್ತೀರ್ಣ ಆದೆ. ನೀನು ಒಟ್ಟಾರೆಯಾಗಿ ಉತ್ತೀರ್ಣ ಆದದ್ದಲ್ಲ, ವಿಶೇಷವಾಗಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣ. ಯಾಕೆ ಹಾಗಿದ್ರೆ ಅದು ಯಾಕೆ ಹೀಗೆ ಗೊತ್ತಾ? ಅದಕ್ಕೆ ಕಾರಣ ಹೀಗೆ. ಹೇಗೆ? ಸೇವೆ ಅಂತ ನಾನು ಗೊತ್ತಿಲ್ಲದೆ ಹೋದ್ರು ನಂದು ಎಷ್ಟು ಉಂಟು ಅಂತ ಮಾಡಿ, ಆದ್ರೆ ನಾನು ಗೊತ್ತಿಲ್ಲದೆ ಹೋದ್ರು ಮಾಡಿದ್ದು ದೇವ್ರ ಸೇವೆ ಅಲ್ವ. ದೇವರ ಸೇವೆ ಮಾಡಿದ ಕಾರಣಕ್ಕಾಗಿ ದೇವರಿಗೆ ಹೇಳಬೇಕು ಹಾಗೆ ಮಾಡಿಸ್ಕೊಂಡಿದ್ದಾರೆ ಅಂತ. ಹಣಕ್ಕಾಗಿ ಮಾಡುವಂತ ಕಾರ್ಯ ಅಲ್ಲ, ನಮ್ಮ ಸ್ವಯಂ ಪ್ರತಿಷ್ಠೆಗಾಗಿ ಮಾಡುವ ಕಾರ್ಯದಲ್ಲಿಯೂ ಸ್ವಲ್ಪ ಎಲ್ಲಿಯಾದರೂ ಎಲ್ಲಿಂತು ದೋಷವನ್ನ ಕಂಡು ಹಿಡಿಬಹುದು. ದೇವರ ಸೇವೆಗೆ ದೇವರಿಗಾಗಿ ಮಾಡುವ ಸೇವೆ ಅಂತ ಅದು ಎಲ್ಲಿರಿತು
ಆಗಿ ಹೋಗ್ತದೆ ಆದ್ರೂ ಗೊತ್ತಿಲ್ಲ. ಎನ್ನುವುದಕ್ಕೆ ಈ ಪ್ರಸಂಗ ಸಾಕು. ಗೊತ್ತಿಲ್ಲದೆ ಏನಾದ್ರೂ ತಪ್ಪಾದ್ರೆ ಕ್ಷಮಿಸಿಬಿಡಬೇಕು. ನೀವು ಯೋಚನೆ ಮಾಡ್ಬೇಕು. ಸಮಸ್ಯೆ ಆದಂತೆ ಇಲ್ಲಿ ಕೇಳು. ನಮ್ಮಿಬ್ಬರಿ ಪ್ರಕರಣ ಏನಂತ ಗೊತ್ತಾಯ್ತು ಹೌದಾ? ಆದ್ರೆ ಕೃಷ್ಣಾರ್ಜುನರ ಕಾಲಕ ಏನೋ